ಸರ್ ನನ್ನ ಹೆಸರು ಅರವಿಂದ್ ಅಂತ, ಚನ್ನಪಟ್ಟಣದಿಂದ ಬಂದಿದ್ದೀನಿ. ನೀವು ಮೊನ್ನೆ ಒಂದು ಕಾಯಿನು ಕೇಳಿದ್ರಿ, ₹1/2 ಇಂಡಿಯನ್ ಕಾಯಿನ್ ತಂದಿದ್ದೀನಿ. ಅಕ್ಕಿ ಕೊಟ್ಟಿದ್ದಾರೆ. ನನಗೆ ಸ್ವಲ್ಪ ಹಾಬಿ ಇತ್ತು ಅವಾಗಿಂದ. ನಮ್ಮ ಮನೇಲಿರೋ ಹಳೆ ಕಾಯಿನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಸಿಕ್ಕಿದ್ರೆ ಕಾಯಿನ್ಗಳು ತೆಗೆದು ಮಾಡಿಕೊಂಡು ಹಾಬಿ ಇತ್ತು. ಹಾಗೆ ಅಂತ ನಾನು ಒಂದಷ್ಟು ಕಾಯಿನ್ಗಳು ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ನಿಮ್ಮ ವಿಡಿಯೋ ನೋಡಿದ್ಮೇಲೆ ಸರಿ ನಮ್ಮ ಹತ್ರ ಇದೆಲ್ಲ ಅವ್ರಿಗೇನೋ ಬೇಕಿದ್ರೆ ಅವ್ರಿಗೆ ತೋರಿಸುವ, ತಗೋ ಹೆಂಗೆ ಏನು ಅಂದ್ಬಿಟ್ಟು ತೋರಿಸುವ ಅಂತ ತಂದಿದ್ದೀನಿ ಸರ್. ಇಷ್ಟು ನೀವು ತುಂಬ ವರ್ಷದಿಂದ ಕಲೆಕ್ಟ್ ಮಾಡಿದ್ದೀರಾ ಕಾಯಿನ್ನ. ಇವಾಗ ಇದ್ರಲ್ಲಿ ಯಾವ್ದು ಸರ್ ಕಾಸ್ಟ್ಲಿ ಕಾಯಿನ್ ನಿಮ್ಮ ಹತ್ರ? ಸರ್ ನನ್ನ ಫ್ರೆಂಡ್ ಅಂದರೆ ಇನ್ಸ್ಟಾ ಫ್ರೆಂಡ್ ಒಬ್ರು ಈ ಕಾಯಿನ್ ಬಗ್ಗೆ ಕೇಳಿದ್ರು. 1947 ಇಂಡಿಯನ್ ಕಾಯಿನ್ ನಾನು ಫೋಟೋ ಕಳಿಸಿದ್ದೆ. ಒಂದು ಕಾಯಿನ್ ಇದೆ ನನ್ನ ಹತ್ರ ಅಂತ. ಇದಕ್ಕೆ ಅವರು ವಾಟ್ಸಪ್ಪಲ್ಲಿ ಏನಂತ ಕಳಿಸಿದ್ರು ಅಂದರೆ 10,15,000 ಕೊಡ್ತೀವಿ ಕಾಯಿನ್ಗೆ, ಆದರೆ ನಮಗೆ 1,500 ಪ್ಲಸ್ ಸ್ವಲ್ಪ ಡಾಕ್ಯುಮೆಂಟ್ಸ್ಗಳು ಕಳಿಸ್ಕೊಡ್ಬೇಕು ನೀವು ಅಂತ ಕೇಳಿದ್ರು. ಆದರೆ ಅದು ಟೋಟಲಿ ಫೇಕ್ ಅದು. ನನಗೆ ಆಮೇಲೆ ಇನ್ನೊಬ್ರ ಹತ್ರ ವಿಚಾರಿಸ್ತಾನೆ, ಆ ಥರ ಫೇಕ್ ಅದು. 1,500ಗೋಸ್ಕರ ನಿಮ್ಗೆ 10 ಲಕ್ಷದ ಆಸೆ ತೋರಿಸ್ತವ್ರೆ ಅಂತ. ಆಗಿಂದನೂ ಯಾರಿಗೂ ತೋರಿಸಲ್ಲ, ಯಾರ ನನ್ನ ಹತ್ರ ಇದೆ ಅಂತ ಯಾರಿಗೂ ಹೇಳ್ಕೊಳ್ಳಲ್ಲ. ಹಾಗೆ ಸುಮ್ಮನೆ ಇಟ್ಟಿದ್ದೆ. ಮೊನ್ನೆ ನಿಮ್ಮ ವಿಡಿಯೋಗಳು ನೋಡಿದ್ಮೇಲೆ ನಮ್ಮ ಹತ್ರ ಯಾವುದೋ ಇರುತ್ತಲ್ಲ, ನಾವು ಶೌಕರಾಗಿರೋದ್ರಿಂದ ನಮಗೂ ಅಕ್ಕಿಗಳು ಬೇಕಾಗಿರುತ್ತೆ, ಅದಕ್ಕೋಸ್ಕರ ತೋರಿಸುವ ಅಂತ ತಂದಿದ್ದೀವಿ ಸರ್. ಇವಾಗ ನೀವು ತಂದಿರೋ ಕಾಯಿನ್ ಬಗ್ಗೆನೂ ಹೇಳಿರ್ತಾರಲ್ಲ ಸರ್, ಅದು ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ಇವಾಗ ನಿಮ್ಮ ಫ್ರೆಂಡ್ಸ್ ಹೇಳಿರ್ತಾರೆ. ಏನಂತ ಕೇಳಿದ್ರು, ಇದು ಬೇರೆ ರೇಟ್ಗೆ ಹೋಗುತ್ತೆ, ಅವ್ರು ನಿನಗೆ ಒಂದು ಅಕ್ಕಿ ಕೊಟ್ಬಿಟ್ಟು ಅವ್ರು ದುಡ್ಡು ಮಾಡ್ಕೋತಾರೆ ಅಂತಂದ್ರು. ನೀವು ನನಗೆ ಕಳಿಸಿದ ಕಾಯಿನ್ಗಳು ನೀವು ಕಲೆಕ್ಷನ್ ಮಾಡಿಟ್ಟಿರೋದನ್ನ ತೋರಿಸಿದ್ಮೇಲೆ ಅರ್ಥ ಆಯ್ತು ಸರ್, ಇದು ಸುಮ್ಮನೆ ಒಂದು ಹಾಬಿ ಅಷ್ಟೇ. ಕೆಲವರು ಹಬ್ಬಿಸ್ತಾರೆ ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ, ಆದರೆ ಅದೆಲ್ಲ ಫೇಕು ಸರ್. ಇವಾಗ ನೀವು ಕೇಳಿದ್ದೀರಾ, ಈ ಕಾಯಿನ್ ನನ್ನ ಹತ್ರ ಇತ್ತು ತಂದ್ಕೊಟ್ಟಿದ್ದೀನಿ. ನಿಮ್ಮ ಕಲೆಕ್ಷನಲ್ಲಿ ನೀವು ಇಟ್ಕೋತೀರಾ, ನನಗೊಂದು ಅಕ್ಕಿ ಸಿಗುತ್ತೆ ಅಷ್ಟೇ. ಹೌದು, ಇನ್ನೇನು. ನಿಮಗೂ ಇವಾಗ ಕಾಯಿನ್ ಬಗ್ಗೆ ಗೊತ್ತು, ಅದೇನು ಲಕ್ಷಗಟ್ಟಲೆ ಹೋಗಲ್ಲ ಅಂತ. ಹೌದು ಸರ್. ಇವಾಗ ನೀವು ಅದು 10 ಲಕ್ಷದ ಕಾಯಿನ್ ಹೇಳಿದ್ರಿ, ಅದು ಮುಂದೆ ಈ ಕಾಯಿನ್ ಏನಿರಲ್ಲ. ಏನಿಲ್ಲ, ಎಲ್ಲ ಬೇಕು ಅಂತ ಗೊತ್ತಾಗುತ್ತೆ. ಓಕೆ, ಅಕ್ಕಿ ನಿಮ್ಗೆ ಇಸ್ಕೊಂಡ್ರೆ ಖುಷಿ ಇದೆಯಲ್ಲ ಸರ್? ಖುಷಿ. ಕಾಯಿನ್ ಕೊಟ್ಟು ಅಕ್ಕಿ ಸಿಗ್ತಾ ಇರೋದಕ್ಕೆ ಏನಂತ ಹೇಳ್ತೀರಾ ಸರ್? ಏನು ಸರ್, ಒಳ್ಳೆ. ಈಗ ನಮ್ಮ ಹತ್ರ ಸುಮ್ಮನೆ ಇರೋದಕ್ಕೆ ಒಂದು ಅಕ್ಕಿ ಇಟ್ಕೊಂಡು ನಾವು ಮುಂದೆ ಶೋಕಿ ಮಾಡ್ಬೋದು. ಈ ಕಾಯಿನ ಹಾಗೆ ಇಟ್ಕೊಂಡ್ರೆ ಇದರಿಂದ ಏನು ಯೂಸ್ ಇಲ್ಲ. ಹೌದು. ಓಕೆ ಫ್ರೆಂಡ್ಸ್, ನಾನು ₹1/2 ಇಂಡಿಯಾ ಕಾಯಿನ್ಗೆ ಚೀನಿ ಹಾಕಿದ್ದೆ. ಚೀನಿನ ಅವ್ರಿಗೆ ಕೊಡ್ತಾ ಇದ್ದೀನಿ. ಅವ್ರಿಗೂ ಕಾಯಿನ್ ಬಗ್ಗೆ ತುಂಬ ಗೊತ್ತಿದೆ. ಅವ್ರಿಗೆ ಪ್ರತಿಯೊಂದು ಕಾಯಿನ್ ಅವರು ಕಲೆಕ್ಟ್ ಮಾಡಿಟ್ಟಿದ್ದಾರೆ. ನಮ್ಮ ಕಲೆಕ್ಷನ್ ಅವ್ರಿಗೆ ತೋರಿಸಿದ್ದೀವಿ. ಅವ್ರು ಆ ಖುಷಿ ಪಟ್ಟು ನಮ್ಗೆ ಇವಾಗ ಕಾಯಿನ್ ಕೊಡ್ತಾ ಇದ್ದಾರೆ. ಕಾಯಿನ್ಗೆ ನಾನು ಚೀನಿಗೆ ಎಣ್ಣೆ ಕೊಡ್ತಾ ಇದ್ದೀನಿ. ಅವ್ರಿಗೆ ಬೇಕಿತ್ತು ಎಣ್ಣೆದು, ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಸರ್. ಚೆನ್ನಾಗಿದೆ ನೋಡಿ ಸರ್, ಮತ್ತೆ ಇವರು ಪ್ರತಿಯೊಂದು ಟೂರ್ನಮೆಂಟ್ಗೂ ರೆಫ್ರಿ ಆಗ್ಬಿಟ್ಟು ಚನ್ನಪಟ್ಟಣ, ರಾಮನಗರ, ಮಂಡ್ಯ ಹೇಳಿ ಸರ್, ಮತ್ತೂರು, ಕನಕಪುರವರೆಗೂ ಆಲ್ಮೋಸ್ಟ್ ಬಿಡದಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್? ನಾನು 4 ವರ್ಷದಿಂದ ರೆಫ್ರಿಗೆ ಅಂತ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ದಾಪ್ತಿಗಳಿಗೂ ನೋಡಿದ್ದೀನಿ. ಎಲ್ಲರೂ ಪರಿಚಯ ಇದ್ದಾರೆ. ಎಲ್ಲ ಶೋಕ್ದಾರ್ಗಳು ಗೊತ್ತು ನನಗೆ. ನಮ್ಮ ರಾಮನಗರ ಡಿಸ್ಟಿಕಲ್ಲಿರೋ 4 ತಾಲೂಕಿನೂ ಎಲ್ಲ ಶೋಕ್ದಾರ್ಗಳು ಆಲ್ಮೋಸ್ಟ್ ಗೊತ್ತು. ಎಲ್ಲ ದಾಬ್ಲಿಗೆ ಹೋಗಿದ್ದೀನಿ. ಎಲ್ಲ ದಾಬ್ಲಿಗೆ ಅಕ್ಕಿಗಳು ನೋಡಿದ್ದೀನಿ. ಅಕ್ಕಿ ಆಡಿರೋದು ನೋಡಿದ್ದೀನಿ. ಒಂದು ದಿನ ಎಲ್ಲ ಅಕ್ಕಿ ವೆಯ್ಟ್ ಮಾಡಿ ಅಕ್ಕಿ ಕಾದು ಎಲ್ಲ ಅಕ್ಕಿನೂ ನೋಡಿದ್ದೀನಿ ಸರ್. ಅಕ್ಕಿಗಳ ಬಗ್ಗೆನೂ ಅಷ್ಟು ಗೊತ್ತು. ಹಾಗೇನೆ ಈ ಕಾಯಿನ್ಗಳ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದ್ದಿದ್ದರಿಂದ ಯಾರ್ಯಾರು ಯಾವ್ಯಾವ ಥರ ಫೇಕ್ ಮಾಡ್ತಾರೆ, ಯಾವ್ಯಾವ ಥರ ಇದು ಮಾಡ್ತಾರೆ. ಹೌದು, ಈಗ ಇಷ್ಟು ಕಾಯಿನ್ ಇದೆ ಅಂದ್ರೆ ಎಂಥವ್ರಿಗೂ ಆಸೆನೆ, ನಮ್ಗೆ ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಅನ್ನೋದಾದ್ರೆ. ಹಾಗಾಗಿ ನಾನು ಹಾಗೆ ಇಟ್ಟಿದ್ದೆ. ಅದು ಇವತ್ತು ನನಗೆ ಯೂಸ್ ಆಯಿತು ಅಷ್ಟೇ. ಖುಷಿ ಇದೆಯಲ್ಲ ಸರ್? ಖುಷಿ. ಥ್ಯಾಂಕ್ ಯು ಸೊ ಮಚ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋಲಿ ನಾನು ಎಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತಾ ಇರೋದೇನೆಂದರೆ, ತುಂಬ ಜನ ಕೇಳ್ತಾ ಇದ್ದೀರಾ, ನೀವು ಕಾಯಿನ್ ಇಸ್ಕೊಂಡು ಬೇರೆಯವ್ರಿಗೆ ಮಾರ್ತಾ ಇದ್ದೀರಾ, ಕಾಯಿನ್ ಇಸ್ಕೊಂಡು ನೀವೇನು ಮಾಡ್ತಾಯಿದ್ದೀರಾ, ಅಕ್ಕಿ ಏನು ಕೊಡ್ತಾಯಿದ್ದೀರಾ ಕಾಯಿನ್ ಇಸ್ಕೊಂಡು ಅಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದೀರಾ. ನಿಮಗೊಂದು ಕ್ಲಾರಿಫಿಕೇಷನ್ ಕೊಡಬೇಕು, ನಾವು ಕಾಯಿನ್ ಏನಕ್ಕೆ ಇಸ್ಕೊತಾ ಇದ್ದೀವಿ ಅಂದ್ಬಿಟ್ಟು. ಇಲ್ಲಿ ನೋಡ್ಬೋದು, ನಂದು ಫೈಲ್ ಮೇಲೇ ಇಷ್ಟು ಕಾಯಿನ್ಗಳು ಇಟ್ಟಿದ್ದೀನಿ. ಈ ಕಾಯಿನೆಲ್ಲ ನೀವು ಹುಡುಕಿದ್ರೂ ಸಿಗದೇ ಇರೋ ಕಾಯಿನ್ಗಳು ಇವೆಲ್ಲ. ನಾನು ನನ್ನ ಹಾಬಿಗೆ ಏನೇನು ಕಾಯಿನ್ನ ಇಟ್ಟಿದ್ದೀನಿ ಅನ್ನೋದು ಸುಮ್ಮನೆ ಎಲ್ಲರಿಗೂ ಒಂದು ತೋರಿಸೋಣ. ಅಟ್ಲೀಸ್ಟ್ ನಿಮಗೆ ಗೊತ್ತಾಗಲಿ ನಾನು ಏನಕ್ಕೆ ಕಾಯಿನ್ನ ಹುಡುಕ್ತಾ ಇದ್ದೀನಿ ಅಂತ, ನಿಮಗೂ ಅರ್ಥ ಆಗಲಿ. ಯಾಕಂದರೆ ಯೂಟ್ಯೂಬಲ್ಲಿ ಲಕ್ಷಾನುಗಟ್ಟಲೆ ರೂಪಾಯಿ ಹೇಳ್ತಾರೆ ಕಾಯಿನ್ಗಳಿಗೆ, ಇಷ್ಟು ಲಕ್ಷ ಕೊಡ್ತೀವಿ, ಅಷ್ಟು ಲಕ್ಷ ಕೊಡ್ತೀವಿ ಅಂತ. ಅವೆಲ್ಲ ಫೇಕ್. ಇವಾಗ ನೋಡಿರ್ತೀರ, ಇವಾಗ ಅಕ್ಕಿ ಇಸ್ಕೊಳಕ್ಕೆ ಬಂದವರು ಅವರು ಆ ಕಾಯಿನ್ ಬಗ್ಗೆ ವಿಚಾರಿಸ್ಕೊಂಡೇ ಬಂದಿದ್ದಾರೆ. ಪ್ರತಿಯೊಂದು ಕಾಯಿನ್ ಬಗ್ಗೆ ಅವ್ರಿಗೂ ಗೊತ್ತು. ಅವರು ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಅವ್ರಿಗೂ ಕಾಯಿನ್ ಬಗ್ಗೆ ಐಡಿಯಾ ಇದೆ, ಯಾವ ಕಾಯಿನ್ ಎಷ್ಟಕ್ಕೆ ಹೋಗುತ್ತೆ ಏನು ಅಂತ.
ಅವರು ಹಕ್ಕಿ ಇಸ್ಕೊಳ್ಳೋದಕ್ಕೆ ಕಾಯಿನ್ನ ಕೊಟ್ಟು ನಮ್ಮ ಹತ್ರ ಇಸ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು, ಇವೆಲ್ಲ ನಿಮಗೆ ಸುಮ್ಮನೆ ಒಂದು ಯಾವುದೋ ಕಲ್ಪೀಸ್ ಥರ ಕಾಣಿಸ್ತಾ ಇರ್ಬೋದು. ಇದೆಲ್ಲ ಬಂದ್ಬಿಟ್ಟು 11ನೇ ಶತಮಾನದ್ದು ಕಾಯಿನ್ಗಳು, 11 AD. ನಿನ್ನೆ ಮೊನ್ನೆ ಕಾಯಿನ್ಗಳೆಲ್ಲ 11ನೇ ಶತಮಾನದ ಕಾಯಿನ್ಗಳು. ಅಕ್ಬರ್ ಬರೋಕ್ಕಿಂತ ಮುಂಚೆ ಯೂಸ್ ಆಗ್ತಾಯಿದ್ದಿದ್ದು ಕಾಯಿನ್ಗಳು. ಪ್ರತಿಯೊಂದೂ ಇಲ್ಲಿ ನೋಡ್ಬೋದು, ಇವೆಲ್ಲ ಪ್ರತಿಯೊಂದು ಒರಿಜಿನಲ್ ಕಾಯಿನ್ಗಳು. 11ನೇ ಶತಮಾನದಲ್ಲಿ ಏನು ಯೂಸ್ ಆಗ್ತಾಯಿತ್ತು ಆ ಕಾಯಿನ್ಗಳು. ನಾನು ಇದನ್ನ ತೋರಿಸ್ಬೇಕಂತ ಏನಿರಲಿಲ್ಲ. ತುಂಬ ಜನ ನನಗೆ ಕೇಳ್ತಾ ಇದ್ದೀರಿ, ಏನು ಮಾಡ್ತೀರಾ ಕಾಯಿನ್ನ ಇಸ್ಕೊಂಡು ಅಂತ. ಇದೊಂದು ನಂದು ಹಾಬಿ ಅಂದರೆ ಹವ್ಯಾಸ ಅಂತ ಏನು ಹೇಳ್ತಾರೆ. ಇದು ನಂದೊಂದು ಹವ್ಯಾಸ. ಇದು ಕಾಯಿನ್ನ ಕಲೆಕ್ಟ್ ಮಾಡೋದು ನಿನ್ನೆ ಮೊನ್ನೆಯಿಂದ ಮಾಡ್ತಾಯಿಲ್ಲ ನಾನು. ಕಮ್ಮಿ ಅಂದ್ರೂ 12 ವರ್ಷ ಮೇಲಿಂದ ಮಾಡ್ತಾಯಿದ್ದೀನಿ ನಾನು. ಪ್ರತಿಯೊಂದು ಕಾಯಿನ್ಗಳು ನೋಡ್ಬೋದು. ಇದು ನೀವು ಹುಡುಕಿದ್ರೂ ಇದು ಸಿಗಲ್ಲ. ಇದು ನೀವು ಗೂಗಲ್ ಸರ್ಚ್ ಮಾಡಿದ್ರೂ ನಿಮಗೆ ಈ ಕಾಯಿನ್ದು ಏನು ಡೀಟೇಲ್ ಅಂತ ಸಿಗಬೇಕು ಅಂದರೆ ಗೂಗಲ್ ಸರ್ಚ್ ಮಾಡಿ, ನಿಮಗೆ ಕಾಯಿನ್ದು ಡೀಟೇಲ್ ಬರುತ್ತೆ. ಇವೆಲ್ಲ ನೋಡ್ಬೋದು. ನನ್ನ ಕಾಯಿನ್ ಫೈಲ್ ಮೇಲೆ ಇಟ್ಬಿಟ್ಟು ನಾನು ಮಾಡ್ತಿರೋ ವೀಡಿಯೋ. ಯಾಕಂದರೆ ಇದು ಒಂದೊಂದು ಕಾಯಿನ್ನ ನಿಮ್ಗೆ ತೋರಿಸಿರೋ ನಿಮ್ಗೆ ಅರ್ಥ ಆಗಲ್ಲ. ಕಾಯಿನ್ ಬಗ್ಗೆ ಗೊತ್ತಿರೋರಿಗೆ ಇದು ಅರ್ಥ ಆಗುತ್ತೆ, ಕಾಯಿನ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಇವೆಲ್ಲ ಏನೂ ಅರ್ಥ ಆಗಲ್ಲ. ಇದು 11ನೇ ಶತಮಾನದ ಕಾಯಿನು ಅಂದರೆ ಸಾವಿರಾರು ವರ್ಷ ಹಳೆ ಕಾಯಿನ್ಗಳಿವು. ಸಾವಿರಾರು ವರ್ಷ ಹಳೆ ಕಾಯಿನ್ಗಳು ಏನು ಯೂಸ್ ಆಗ್ತಾಯಿತ್ತು ಇಲ್ಲಿ ನೋಡ್ಬೋದು. ಇಲ್ಲಿ ಅವಾಗೆಲ್ಲ ಬಂದ್ಬಿಟ್ಟು ಹ್ಯಾಂಡ್ ಪ್ರಿಂಟ್ ಕಾಯಿನ್ಸ್ ಇದ್ದಿದ್ದು, ಕೈಯಲ್ಲಿ ಪ್ರಿಂಟ್ ಮಾಡ್ತಾಯಿದ್ದಿದ್ದು ಕಾಯಿನ್ಸ್ ಇದು. ಇವೆಲ್ಲ ಮಿಷಿನ್ ವರ್ಕ್ ಅಲ್ಲ, ಕೈಯಲ್ಲಿ ಪ್ರಿಂಟ್ ಮಾಡ್ತಾಯಿದ್ದಿದ್ದು ಕಾಯಿನ್ಸು. ಇಲ್ಲಿ ನೋಡ್ಬೋದು, ಹಿಂಗೆ ತುಂಬ ಕಾಯಿನ್ಗಳಿದೆ. ಇದು ಒಂದೇ ಅಲ್ಲ, ಇದು ನಾನು ನಿಮಗೆ 11ನೇ ಶತಮಾನದ ಕಾಯಿನ್ ತೋರಿಸ್ತಿರೋದು. ಬನ್ನಿ ಇವತ್ತು ಈ ಫೈಲಲ್ಲಿ ಏನೇನು ಕಾಯಿನ್ಸ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಫೈಲ್ನ ಓಪನ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಇಂಡಿಯಾ ಇಂಡಿಪೆಂಡೆನ್ಸ್ ಬರೋಕ್ಕಿಂತ ಮುಂಚೆ, ಇಂಡಿಯಾಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಯಾವ ಕಾಯಿನ್ ಯೂಸ್ ಆಗ್ತಾಯಿತ್ತು ಅಂತ ತೋರಿಸ್ತೀನಿ. ಇದು ಬ್ರಿಟಿಷ್ ಅವರು ನಮ್ಮ ಇಂಡಿಯಾ ರೂಲ್ ಮಾಡಿದಾಗ. ಇದರಲ್ಲಿ ನೋಡ್ಬೋದು 1/4 ರುಪೀಸ್ ಅಂತ ಇರುತ್ತೆ. ಇಂಡಿಯಾ 1943, ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಯಾವುದಾದ್ರು ಕಾಯಿನ್ಗಳು ಇಂಡಿಯಾಲಿ ಯೂಸ್ ಆಯ್ತಾಯಿತ್ತು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನೂ ನಾವು ಇಟ್ಟಿದ್ದೀವಿ. ತುಂಬ ಕಾಯಿನ್ ಇದೆ, ಒಂದೆರಡು ಕಾಯಿನ್ ಅಲ್ಲ, ತುಂಬ ಕಾಯಿನ್ಗಳು ಇಟ್ಟಿದ್ದೀನಿ. ಅದನ್ನೂ ನಾನು, ಇದು ನಂದು ಹಾಬಿ, ಇದು ನನ್ನ ಹವ್ಯಾಸ ಅಂತಲೇ ಹೇಳ್ತಾರೆ. ಹವ್ಯಾಸಕ್ಕೋಸ್ಕರ ಇಟ್ಟಿರೋ ಕಾಯಿನ್ಗಳು. ಇದು ಬಂದ್ಬಿಟ್ಟು ಇವಾಗಿಂದ ಲೆಕ್ಕಕ್ಕೆ 1/4 ಪೈಸೆ ಅಂತ ಹೇಳ್ತೀವಿ. 1/4 ಪೈಸೆ ಕಾಯಿನ್ಗಳು ಇವೆಲ್ಲ. ಆವಾಗಿಂದು 1/4 ಪೈಸೆ ಬಂದ್ಬಿಟ್ಟು 25 ಪೈಸೆ ಅಂತ ಹೇಳ್ತೀವಿ ನಾವು ಇವಾಗ. ಆವಾಗ 1/4 ಪೈಸೆನವರು 1/4 ಪೈಸೆಯಲ್ಲಿ ಇದ್ದಿದ್ದು ಕಾಯಿನ್ಗಳು ಇವೆಲ್ಲ. ಏನು ನೋಡ್ಬೋದು, 1/4 ಅಂತ ಇರುತ್ತೆ. 1/4 ರುಪಿ ಇಂಡಿಯಾ ಅಂತ ಇರುತ್ತೆ. ಇದು ನೋಡ್ಬೋದು 1943 ಇದ್ದಿದ್ದು, ಇಂಡಿಪೆಂಡೆನ್ಸ್ ಬರೋಕ್ಕಿಂತ ಮುಂಚೆ ಇದ್ದಿದ್ದು ಕಾಯಿನ್ ಇದು. ಇದರಲ್ಲಿ ನೆಕ್ಸ್ಟು 1/4 ಪೈಸೆಗಿಂತ ಇದು ಜಾಸ್ತಿ, ಅರ್ಧ ಪೈಸೆ ಅಂತೀವಿ, 1/2 ರುಪಿ ಇಂಡಿಯಾ ಅಂತ ಇರುತ್ತೆ. ಇನ್ನು ನೋಡ್ಬೋದು 1943 1/2 ರುಪಿ ಇಂಡಿಯಾ. 1/2 ರುಪಿ ಇಂಡಿಯಾ ಕಾಯಿನ್ಸು ಅಷ್ಟೇ, ಅದು ನನ್ನ ಹತ್ರ ತುಂಬ ಇದೆ. ನಾನೇನು ವೀಡಿಯೋ ಹಾಕ್ತಾಯಿರ್ತೀನಿ, 1 ರುಪಿ ಕಾಯಿನ್ ಬೇಕು, 1/2 ರುಪಿ ಕಾಯಿನ್ ಬೇಕು ಅಂತ. ಇಲ್ಲಿ ನೋಡ್ಬೋದು 1/2 ರುಪಿ ಕಾಯಿನ್ಗಳು ನಮ್ಮ ಹತ್ರ ತುಂಬ ಇದೆ. ಈ ಕಾಯಿನ್ಗಳನ್ನ ನಾವು ಕಲೆಕ್ಟ್ ಮಾಡಿ ಇಟ್ಟಿರ್ತೀವಿ. ಅದರಲ್ಲೂ ಅಷ್ಟೇ ತುಂಬ ಕಾಯಿನ್ಗಳಿದೆ. ಇಲ್ಲಿ ತೋರಿಸ್ತೀನಿ ನೋಡಿ. 1/2 ರುಪೀಸ್ ಇಂಡಿಯಾ ಅಲ್ಲಿ ಸಿಕ್ಕಾಪಟ್ಟೆ ಕಾಯಿನ್ಗಳಿದೆ. ಅದು ಬೇರೆ ಬೇರೆ ಇಸ್ವಿದಿದೆ. ಇಲ್ಲಿ ನೋಡ್ಬೋದು 1 ರುಪಿ ಇಂಡಿಯಾ 1907, 1 ರುಪಿ ಇಂಡಿಯಾ 1941. ಮತ್ತು ಇವೆಲ್ಲ ಯಾವುದು ಫೇಕ್ ಕಾಯಿನ್ಸ್ ಅಲ್ಲ, ಪ್ರತಿಯೊಂದು ಕಾಯಿನು ಒರಿಜಿನಲ್ ಕಾಯಿನ್ಗಳು. ನಾನು ಏನು ತೋರಿಸ್ತಾ ಇದ್ದೀನಿ, ಇಷ್ಟು ವರ್ಷದಿಂದ ನಾವು ಕಲೆಕ್ಟ್ ಮಾಡಿದ್ದೀವಿ ಅಂದರೆ ಅದಕ್ಕೊಂದು ಬೆಲೆ ಇರುತ್ತೆ, ಅದಕ್ಕೊಂದು ಅರ್ಥ ಇರುತ್ತೆ. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕಾಯಿನ್ ಬಂದ್ಬಿಟ್ಟು ಒರಿಜಿನಲ್ ಕಾಯಿನ್ಗಳು. 1906 1 ರುಪಿ ಇಂಡಿಯಾ. ಹಿಂಗೆ ಪ್ರತಿಯೊಂದು ಕಾಯಿನ್ಗೂ ಹಿಂಗೆ ನಾವು ಪ್ಯಾಕ್ ಮಾಡಿಟ್ಟಿರ್ತೀವಿ. ಇದು ನಮಗೆ ಆಸೆ ಇರೋದು. ಇದು ಈ ಕಾಯಿನ್ಗಳನ್ನ ಹಿಂಗೆ ಇಡಬೇಕು ಅಂತ ನಮ್ಗೆ ಆಸೆ ಇದೆ. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು 1879, ಇದನ್ನ ತುಂಬ ಹಳೆ ಕಾಯಿನ್ ಇದು, 1879. ಇಲ್ಲಿ ನೋಡ್ಬೋದು ಈ ಕಾಯಿನು ಅಷ್ಟೇ 1940 ಇದೆ, 1907 ಇದೆ. ಇದು 1 ರುಪಿ ಇಂಡಿಯಾ. 1 ರುಪಿ ಇಂಡಿಯಾದು ನೋಡ್ಬೋದು. ಇಲ್ಲಿ ದೊಡ್ಡ ದೊಡ್ಡ ಕಾಯಿನ್ ಎಲ್ಲ ಇರೋದಲ್ಲ 1 ರುಪಿ ಇಂಡಿಯಾದು. ಹಿಂಗೆ ನಾವು ಕಲೆಕ್ಟ್ ಮಾಡಿಟ್ಟಿದ್ದೀವಿ. ಅದರಲ್ಲಿ ಕ್ವಾರ್ಟರ್ ರುಪೀಸ್ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು 1 ಕ್ವಾರ್ಟರ್ ಇಂಡಿಯಾ ಅಂದ್ಬಿಟ್ಟು. ಇದು 1862ದು ಕಾಯಿನ್ ಇದು. ಈ ಕಾಯಿನ್ ಹವ್ಯಾಸ ಒಂದು ಸತಿ ನೀವು ಸ್ಟಾರ್ಟ್ ಮಾಡಿದ್ರೆ
ಅದು ನಿಮ್ಮನ್ನ ತೊಗೊಂಡೋಗೋದೇ ಬೇರೆ ಲೆವೆಲಿಗೆ ತೊಗೊಂಡೋಗುತ್ತೆ. ಇದರಲ್ಲಿ ನಿಮಗೆ ತುಂಬ ಥರ ಜನ ಪರಿಚಯ ಆಗ್ತಾರೆ. ಈ ಕಾಯಿನ್ ಕಲೆಕ್ಷನ್ ಬಂದ್ಬಿಟ್ಟು ತುಂಬ ಒಳ್ಳೆ ಹವ್ಯಾಸ. ನೀವು ಇವತ್ತು ಕಾಯಿನ್ನ ಇಟ್ಟಿದ್ದೀರಾ ಅಂದರೆ ಈ ಹವ್ಯಾಸಕ್ಕೊಂದು ಹೇಳೋದೇ ಬೇರೆ ಹೆಸರು ಬಂದ್ಬಿಟ್ಟು ಕಿಂಗ್ಸ್ ಹಾಬಿ ಅಂತ, ರಾಜರು ಮಾಡೋ ಹಾಬಿ ಅಂದ್ಬಿಟ್ಟು ಹೇಳೋದು. ಇಲ್ಲಿ ನೋಡ್ಬೋದು ₹1/2, ಹಾಫ್ ಆಣ ಇದು, ₹1/2 ಅಲ್ಲ, ಹಾಫ್ ಆಣ ಇದು ನೋಡ್ಬೋದು. ಇಲ್ಲಿ 1835 ಹೀಗೆ ಸಿಕ್ಕಾಪಟ್ಟೆ ಕಾಯಿನ್ಗಳಿದೆ ನನ್ನ ಹತ್ರ. 1 ಕ್ವಾರ್ಟರ್ ಇದು, 1 ಕ್ವಾರ್ಟರ್ ಇಂಡಿಯಾ ಇದು. ಹೀಗೆ ಸಿಕ್ಕಾಪಟ್ಟೆ ಕಾಯಿನ್ಗಳಿದೆ ನಮ್ಮ ಹತ್ರ. ಯಾವ ಕಾಯಿನ್ ಇರಲ್ವೋ ಆ ಕಾಯಿನ್ನ ನಾನು ಫೋಟೋಗಳು ಹಾಕಿರ್ತೀನಿ. ಇದು ನೋಡ್ಬೋದು 2 ಆಣಾಸ್, 2 ಆಣ ಅಂತ ಏನು ಹೇಳ್ತೀರಾ, 2 ಆಣ ಕಾಯಿನ್ ಇದು. ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಇದು. ಹಿಂಗೆ 2 ಆಣ ಬರ್ತಾಯಿತ್ತು ನಮ್ಮ ಇಂಡಿಯಾದಲ್ಲಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇವತ್ತು ನಿಮ್ಮೆಲ್ಲರಿಗೂ ಒಂದು ತೋರಿಸೋಣ, ನಾವು ಕಾಯಿನ್ಗಳು ತೋರಿಸೋಣ ಅಂದ್ಬಿಟ್ಟು ಮಾಡ್ತಾ ಇರೋದು. ಇದು 1919 ಇದ್ದಿದ್ದು ಕಾಯಿನ್ ಅದು. ಇಲ್ಲಿ ನೋಡ್ಬೋದು 2 ಆಣಾಸ್ ಇಂಡಿಯಾ 1944 ಬಂದಿದ್ದು ಕಾಯಿನ್ ಇದು. 2 ಆಣ ಅಂತ ಏನು ಹೇಳ್ತೀವಿ, 2 ಆಣಾಸ್. ಹಿಂಗೆ ನಮ್ಮ ಹಾಬಿ ಬಂದ್ಬಿಟ್ಟು ಇದು ನೋಡ್ಬೋದು 1 ಆಣ ಇದು. 1 ಆಣ ಬಂದ್ಬಿಟ್ಟು 1 ಪೈಸೆ ಲೆಕ್ಕ. ಆವಾಗ 1 ಆಣ ಅಂದರೆ 1 ಪೈಸೆ ಲೆಕ್ಕ. ಹಿಂಗೆ ತುಂಬ ಕಾಯಿನ್ಸ್ಗಳು ಕಲೆಕ್ಟ್ ಮಾಡಿದ್ದೀನಿ. ಬನ್ನಿ ಇನ್ನೂ ಕಾಯಿನ್ಸ್ಗಳು ತೋರಿಸ್ತೀನಿ, ಆವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ ನಾವು ಏನಕ್ಕೆ ಕಾಯಿನ್ನ ಕೇಳ್ತಾ ಇರ್ತೀವಿ ಅಂತ. ಹಾಫ್ ಆಣ ಇದು, ಇದು ಅಷ್ಟೇ ತುಂಬ ಹಳೆ ಕಾಯಿನ್ ಇದು, 1935 ಇದು ಬಂದ್ಬಿಟ್ಟು 1/4 ಆಣ ಅಂದ್ಬಿಟ್ಟು ಇದು ತುಂಬ ಹಳೆ ಕಾಯಿನು. ಹಿಂಗೆ ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತೀವಿ. ಇನ್ನು ಫೈಲ್ ಓಪನ್ ಮಾಡಿಲ್ಲ, ಫೈಲ್ ಓಪನ್ ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ. ಇದೊಂದು ಕಲೆಕ್ಷನ್ ನಾನು ನಿಮಗೆ ತೋರಿಸ್ಬೇಕು ಅಂತ ಇದೆ ಫ್ರೆಂಡ್ಸ್. ಇದು ನೋಡ್ಬೋದು, ಇದು ತುಂಬ ಒಳ್ಳೆ ಕಲೆಕ್ಷನ್ ಇದು. ಇದು ಇಂಡಿಯನ್ ಗೌರ್ಮೆಂಟಿಂದ ಬರೋದು ಇದು. ಇದು ಜನರಲ್ಲಾಗೆ ನಿಮಗೆ ಕೈ ಚಿಲ್ಲರೆ ಥರ ಇದು ತಿರುಗಾಡಲ್ಲ. ಇದು ಗೌರ್ಮೆಂಟಿಂದ ಬರೋದು, ಫುಲ್ ಪ್ಯಾಕಿಂಗಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು ಹಿಂಗೆ ಪ್ಯಾಕಿಂಗಲ್ಲಿ ಬರುತ್ತೆ. ಇವಾಗ ನೀವು ಅಂದ್ಕೊತೀರಾ ಏನಿದು ಮಾಮೂಲಿ ಇವಾಗ ಓಡಾಡ್ತಾರೋ ಚಿಲ್ಲರೆನ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದಾರೆ ಅಂತ. ಈ ಪ್ಯಾಕಿಂಗ್ ವ್ಯಾಲ್ಯೂನೇ ಬೇರೆದಿದು. ಇಲ್ಲಿರೋದು ಬಂದ್ಬಿಟ್ಟು ₹38 ಇದೆ ಇದರಲ್ಲಿ. ಆದರೆ ಈ ಪ್ಯಾಕಿಂಗ್ದು ವ್ಯಾಲ್ಯೂನೇ ಬೇರೆ ಇರುತ್ತೆ. ಇದಕ್ಕೆ ರೇಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಇದು ಗೌರ್ಮೆಂಟಿಂದ ಬಂದಾಗ, ಹಿಂಗೆ ಗೌರ್ಮೆಂಟಿಂದ ಬಂದಾಗ ಇದು ನಿಮಗೆ ನಾರ್ಮಲ್ಲು ಕೈ ಚಿಲ್ಲರೆ ಥರ ಓಡಾಡಲ್ಲ. ಮತ್ತು ಈ ಪ್ಯಾಕಿಂಗಿಂದ ಒಂದು ಸತಿ ಆಚೆ ಬಂತು ಅಂದರೆ ಇದು ಈ ಕಾಯಿನ್ನ ನಾವು ಪ್ಯಾಕಿಂಗಿಂದ ಆಚೆ ತೆಗೆದ್ರೆ ಕೈ ಚಿಲ್ಲರೆ ಲೆಕ್ಕ ಆಗ್ಬಿಡುತ್ತೆ. ₹20 ₹20 ಸಿಗೋದು, ₹10 ₹10 ಸಿಗೋದು, ₹5 ₹5 ಸಿಗೋದು, ₹2 ₹2 ಸಿಗೋದು, ₹1 ₹1 ಸಿಗೋದು. ಇದಕ್ಕೆ ನಾವು ಹೇಳೋದು ಬಂದ್ಬಿಟ್ಟು UNC ಸೆಟ್ ಅಂತೀವಿ. UNC ಸೆಟ್ ಅಂದರೆ ಅನ್ಸರ್ಕ್ಯುಲೇಟೆಡ್ ಸೆಟ್. ಇದಕ್ಕೆ ವ್ಯಾಲ್ಯೂ ಇರುತ್ತೆ. ಇಂಥ ಥರ ತುಂಬ ಕಲೆಕ್ಷನ್ ಇದೆ ನನ್ನ ಹತ್ರ. ಒಂದು ತೋರಿಸ್ಬೇಕಿತ್ತು ನಿಮಗೆ, ಅದಕ್ಕೆ ನಾನು ಇದನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೀವೇನಾರು ಮಿಸ್ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆ ಕಾಯಿನ್ನ ಮಿಸ್ ಮಾಡ್ಕೊಂಡಿರ್ತೀರ. ಕಮೋರೇಟಿವ್ ಕಾಯಿನ್ ಅಂದ್ಬಿಟ್ಟಿದ್ದು ಪ್ರಾಜೆಕ್ಟ್ ಟೈಗರ್ನ ರಕ್ಷಣೆ ಮಾಡಿ ಅಂದ್ಬಿಟ್ಟು ಮಾಡಿದ್ದು ಕಾಯಿನ್ ಇದು. ಗೌರ್ಮೆಂಟಿಂದ ಬಂದಿರೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಇಂಡಿಯನ್ ಗೌರ್ಮೆಂಟ್ ಮಿಂಟ್ ಇದು. ಇದು ನೀವು ತುಂಬ ಜನ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಇಡೀ ಇಂಡಿಯಾಗೇ ಇದು ಪ್ರಿಂಟ್ ಆಗಿರೋದೆ 200 ಕಾಯಿನ್ ಅಷ್ಟೇ. ಆ 200 ಕಾಯಿನಲ್ಲಿ ಒಂದು ಕಾಯಿನ್ ನನ್ನ ಹತ್ರ ಇದೆ. ಇನ್ನು 199 ಕಾಯಿನು ಬೇರೆ ಬೇರೆಯವ್ರ ಹತ್ರ ಇರುತ್ತೆ. ಇಲ್ಲಿ ನೋಡ್ಬೋದು ಪ್ರೂಫ್ ಕಾಯಿನ್ ಅಂತ ಇರುತ್ತೆ. ತುಂಬ ಒಳ್ಳೆ ಕಲೆಕ್ಷನ್ನು. ಹಾಬಿ ಇಷ್ಟು ಕಲೆಕ್ಟ್ ಮಾಡೋರಿಗೆ ತುಂಬ ಒಳ್ಳೆ ಕಾಯಿನ್ ಇದು. ಇದು ಡೀಟೇಲ್ ತೋರಿಸ್ತೀನಿ ಬನ್ನಿ. ಪೂರ್ತಿ ಕಾಯಿನ್ ನೋಡ್ಬೋದು, ಹಿಂಗೆ ಬುಕ್ಲೆಟ್ ಥರ ಬರುತ್ತೆ. ಈ ಬುಕ್ಲೆಟಲ್ಲಿ ಡೀಟೇಲ್ ಇರುತ್ತೆ ಕಾಯಿನು. ಇಲ್ಲಿ ನೋಡ್ಬೋದು, ಇಲ್ಲಿ ಕಾಯಿನ್ ಬಂದ್ಬಿಟ್ಟು ₹50 ಕಾಯಿನ್ ಇದು. ಕಾಯಿನ್ನ ತೋರಿಸ್ತೀನಿ, ಸೂಪರಾಗಿರುತ್ತೆ. ಅದೆಷ್ಟು ಡಯಾಮೀಟ್ರ್ ಇದೆ ಅಂದ್ಬಿಟ್ಟು ಇಲ್ಲಿರುತ್ತೆ. ಸೆರೇಷನ್ಸ್ ಅಂತ ಇದೆ. ಸೆರೇಷನ್ಸ್ ಅಂದರೆ ಈ ಕಾಯಿನು ಎಷ್ಟು ಪ್ರಿಂಟ್ ಆಗಿದೆ ಅಂತ. ಬರೀ 200 ನಂಬರ್ ಪ್ರಿಂಟ್ ಆಗಿರೋದು ಈ ಕಾಯಿನು. ಮತ್ತು ಕಾಯಿನ್ದು ಮೆಟಲ್ ಏನು, ಕಾಪರ್, ಸಿಲ್ವರು, ನಿಕ್ಕಲ್, ಜಿಂಕು, ಈ ಡೀಟೇಲ್ ಇರುತ್ತೆ. ಕಾಯಿನ್ ನೋಡಿ ಫ್ರೆಂಡ್ಸ್ ಹೆಂಗಿರುತ್ತೆ ಅಂತ. ₹50 ಕಾಯಿನ್ ಇದು. ತುಂಬ ಜನ ಕೇಳಿಸ್ಕೊಂಡು ಇರಲ್ಲ ₹50 ಕಾಯಿನ್ ಬಂದಿದೆ ಅಂತ, ತುಂಬ ಜನ ನೋಡೂ ಇರಲ್ಲ. ಇವತ್ತು ನಾನು ನಿಮಗೆ ಒಂದು ಸೂಪರ್ ಒಳ್ಳೆ ಕಾಯಿನ್ ತೋರಿಸ್ತಾ ಇದ್ದೀನಿ. ₹50 ಕಾಯಿನ್ ನೋಡ್ಬೋದು. ಅದು ಶೈನಿಂಗೇ ನೋಡಿ ಹೆಂಗಿರುತ್ತೆ ಅಂತ, ಯಾವ ಟೈಪಲ್ಲಿರುತ್ತೆ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಟಾಪ್ ಆಗಿ ಮಾಡಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಡೀಟೇಲಿಂಗ್. ಇಲ್ಲಿ ನೋಡ್ಬೋದು, ಇಲ್ಲಿ ಟೈಗರ್ದು ಡೀಟೇಲಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾಯಿನಲ್ಲಿ ಅಂತ. ಇದೆಲ್ಲ ಒಂದು ಕಲೆಕ್ಷನ್ ನೋಡಬೇಕು ಅಂದರೆ
ನಿಮಗೆ ಆಸಕ್ತಿ ಇರಬೇಕು. ಅದಕ್ಕೆ ಕಲೆಕ್ಷನ್ ಮಾಡೋದೇ ಒಂದು ದೊಡ್ಡ ಕಷ್ಟದ ಕೆಲಸ. ಇದು ಕಾಯಿನ್ನ ಕಲೆಕ್ಷನ್ ಮಾಡೋದೇ ತುಂಬ ದೊಡ್ಡ ಕೆಲಸ. ಇದು ನೋಡ್ಬೋದು, ಇಂಥ ಕಾಯಿನ್ ನೀವು ನೋಡೇ ಇರಲ್ಲ, ಪೂರ್ತಿ ಡೀಟೇಲ್ ಹಾಕಿರ್ತಾರೆ. ಈ ಕಾಯಿನ್ ಯಾವುದಕ್ಕೆ ಮಾಡಿದ್ದು, ಏನಕ್ಕೆ ಮಾಡಿದ್ದು ಅಂತ. ಕಾಯಿನ್ ನೋಡಿ ಫ್ರೆಂಡ್ಸ್ ಹೆಂಗಿರೋದಂತ, 50 ರೂಪಾಯಿದು ಕಾಯಿನು. ಇದನ್ನ ನಾವು ಈ ಪ್ರೂಫ್ ಸೆಟ್ಟಿಂದ ಆಚೆ ತೆಗೆಯಲ್ಲ. ಇಲ್ಲಿ ನೋಡ್ಬೋದು ಎಷ್ಟು ದಪ್ಪ ಇರುತ್ತೆ ಕಾಯಿನು ಅಂತ. ಈ ಪ್ರೂಫ್ ಸೆಟ್ಟಿಂದ ಆಚೆ ತೆಗೆದರೆ ಈ ಕಾಯಿನ್ದು ವ್ಯಾಲ್ಯೂ ಹೋಗ್ಬಿಡತ್ತೆ, ಪ್ಲಸ್ಸು ಆ ಕಾಯಿನ್ದು ಡೀಟೇಲಿಂಗ್ ಹೋಗ್ಬಿಡತ್ತೆ. ಇವಾಗ ನೋಡ್ಬೋದು ಟೈಗರ್ ರಿಸರ್ವ್ಸ್ 53 ಟೈಗರ್ ರಿಸರ್ವ್ ಇದೆ ಇಂಡಿಯಾ ಅಲ್ಲಿ. ಕಾಯಿನ್ ಕಲೆಕ್ಷನ್ ಮಾಡೋದಲ್ಲಿ ಕಲಿಯೋದು ತುಂಬ ಇರುತ್ತೆ. ಇವಾಗ ಯಾರೋ ಈ ಕಾಯಿನ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ನಿಮಗೆ ಒಂದೊಂದು ಕಾಯಿನ್ಗೂ ಒಂದೊಂದು ಅರ್ಥ ಇರುತ್ತೆ. ಆ ಕಾಯಿನ್ ಏನಕ್ಕೆ ಮಾಡಿದ್ರು, ಏನು ಉದ್ದೇಶಕ್ಕೆ ಮಾಡಿದ್ರು ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಪೂರ್ತಿ ಡೀಟೇಲ್ ಇರುತ್ತೆ, ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ ಅಂತ ಟೈಗರ್ ರಿಸರ್ವ್ ಏರಿಯಾಗಳು. ಹಿಂಗೆ ಫುಲ್ಲು ಡೀಟೇಲ್ನ ನೀವು ಅರ್ಥ ಮಾಡ್ಕೊಬೋದು. ಒಂದು ಕಾಯಿನ್ನ ಕಲೆಕ್ಟ್ ಮಾಡಿದ್ರೆ ಅದು ನೀವು ನೆಕ್ಸ್ಟ್ ಲೆವೆಲ್ ಕಲೆಕ್ಷನಲ್ಲಿ ಇರ್ತೀರ. ಇಲ್ಲಿ ನೋಡ್ಬೋದು ಟೈಗರ್ ಅದು ಮರಿ ಜೊತೆ ಇರೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫೋಟೋನ ಅಂತ. ಆ ಟೈಗರ್ ಫೋಟೋ ಮಾತ್ರ ಶೈನಿಂಗ್ ಬರುತ್ತೆ. ಹಿಂದೆ ಬ್ಯಾಕ್ಗ್ರೌಂಡ್ ನೋಡ್ಬೋದು, ಆ ಬ್ಯಾಕ್ಗ್ರೌಂಡೇ ಬೇರೆ ಟೈಪಲ್ಲಿರುತ್ತೆ. ಇದು ಗೌರ್ಮೆಂಟಿಂದ ಬಂದಿರೋ ಕಾಯಿನು. ಇಂಥ ಕಾಯಿನ್ ಕಲೆಕ್ಷನು ನಾನು ಮಾಡ್ತಾ ಇರೋದಕ್ಕೇ ಪ್ರತಿಯೊಬ್ಬರ ಹತ್ರನೂ ಕಾಯಿನ್ಗಳು ನಾನು ಕೇಳೋದು, ಇಂಥ ಕಾಯಿನ್ ಬೇಕು ಅಂತ. ನಮ್ಮ ಕಲೆಕ್ಷನಲ್ಲಿ ಯಾವ ಕಾಯಿನ್ ಇಲ್ವೋ ಆ ಕಾಯಿನ್ನ ನಾವು ಕೇಳ್ತಾ ಇರ್ತೀವಿ. ಈ ಕಾಯಿನ್ ಬಂದ್ಬಿಟ್ಟು ಇಡೀ ವರ್ಲ್ಡ್ಗೆ 200 ಪೀಸ್ ಇರೋದು. 200 ಪೀಸಲ್ಲಿ ಒಂದು ಪೀಸ್ ನನ್ನ ಹತ್ರ ಇದೆ ಫ್ರೆಂಡ್ಸ್. ಇದು ಇನ್ನೊಂದು ಇಯರ್ ಆಫ್ ರ್ಯಾಬಿಟ್ ಅಂದ್ಬಿಟ್ಟು ಕಾಯಿನ್. ಈ ಕಾಯಿನ್ ನೋಡ್ಬೋದು ಯಾವ ಟೈಪಲ್ಲಿ ಬಂದಿರತ್ತೆ ಅಂತ. ಗೌರ್ಮೆಂಟಿಂದ ಬರೋ ಕಾಯಿನ್ ಇದು, ಇಯರ್ ಆಫ್ ರ್ಯಾಬಿಟ್ ಅಂದ್ಬಿಟ್ಟು. ಪ್ಯಾಕಿಂಗೇ ನೋಡ್ಬೋದು ಸಖತ್ತಾಗಿರುತ್ತೆ. ಪ್ಯಾಕಿಂಗ್ ಲೆವೆಲ್ಲೇ ಬೇರೆ ಲೆವೆಲಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ಕಾಯಿನ್ ಹೆಂಗಿರುತ್ತೆ ಅಂತ. ಇದು ಕಾಯಿನ್ ಎಷ್ಟು ಡೀಟೇಲ್ ಇದೆ, ಕಾಯಿನ್ದು ಡೀಟೇಲ್ ಇದರಲ್ಲಿರುತ್ತೆ. ಇದು ಕಾಯಿನ್ದು ಡಿಸೈನ್ ನೋಡ್ಬೋದು, ರ್ಯಾಬಿಟ್ದು ಡಿಸೈನ್ ಇರುತ್ತೆ. ಇಂಥ ಥರ ತುಂಬ ಇದೆ ನನ್ನ ಹತ್ರ ಕಾಯಿನ್ಗಳು. ಬೇರೆ ಬೇರೆ ದೇಶದ್ದು ಇದೆ, ಬೇರೆ ಬೇರೆ ಡೀಟೇಲ್ದಿದೆ. ಪ್ರತಿಯೊಂದು ನಾನು ತೋರ್ಸೋಕೆ ಹೋದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ. ಇವೆಲ್ಲ ಒಂದು ನೋಡೋ ಅಂಥ ಕಾಯಿನ್ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇರೋದು. ಇದು ಗೌರ್ಮೆಂಟ್ದು ಸರ್ಟಿಫಿಕೇಟು. ಈ ಸರ್ಟಿಫಿಕೇಟಲ್ಲಿ ಡೀಟೇಲ್ ಇರುತ್ತೆ, ಕಾಯಿನು ಎಷ್ಟು ಪ್ರಿಂಟ್ ಆಗಿದೆ, ಎಷ್ಟು ಇದೆ ಅಂದ್ಬಿಟ್ಟು. ಕಂಡೀಷನ್ ನೋಡ್ಬೋದು, ಪ್ರೂಫ್ ಕಂಡೀಷನ್. ಇದು ಮಿಂಟೇಜ್ ಅಂತ ಇದೆ ನೋಡಿ, ಮಿಂಟೇಜ್ 500 ಪೀಸ್ ಅಂತ ಇದೆ. ಇಡೀ ವರ್ಲ್ಡ್ಗೆ ಇದು ಪ್ರಿಂಟ್ ಆಗಿರೋದು 500 ಪೀಸ್ ಅಷ್ಟೇ. 500 ಪೀಸಲ್ಲಿ ನನ್ನ ಹತ್ರ ಒಂದು ಪೀಸ್ ಇದೆ. ಇಡೀ ವರ್ಲ್ಡ್ಗೆ 500 ಪೀಸ್ ಪ್ರಿಂಟ್ ಆಗಿರೋದು, ಅದರಲ್ಲಿ ಒಂದು ಪೀಸ್ ನನ್ನ ಹತ್ರ ಇದೆ. ಕಾಯಿನ್ ನೋಡ್ಬೋದು ಸಖತ್ತಾಗಿರುತ್ತೆ. ಇಯರ್ ಆಫ್ ದ ರ್ಯಾಬಿಟ್ ಅಂದ್ಬಿಟ್ಟು ಕಾಯಿನು 2023 ಕಾಯಿನ್. ಕಂಡೀಷನ್ ನೋಡ್ಬೋದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಇದು ಕಂಟ್ರಿ ಹೆಸರು ಬಂದ್ಬಿಟ್ಟು ನೋಡ್ಬೋದು ರಿಪಬ್ಲಿಕ್ ಆಫ್ ಪಲುವಾ ಅಂದ್ಬಿಟ್ಟು. ಅಲ್ಲಿಂದು $5 ಕಾಯಿನ್ ಇದು. ಒಳಗಡೆ ಡೀಟೇಲಿಂಗ್ ನೋಡಿ ಫ್ರೆಂಡ್ಸ್ ಹೆಂಗಿರತ್ತಂತ. ಡೀಟೇಲಿಂಗ್ ಅನ್ನೋದೇ ಇದು. ನೀವು ಈ ಡೀಟೇಲಿಂಗ್ ನೀವು ಹೋಗ್ಬಿಟ್ಟು ಮಾಡಿಸ್ಬೇಕಂದ್ರೂ ಮಾಡ್ಸೋಕ್ಕೆ ಸಾಧ್ಯ ಇರಲ್ಲ. ಯಾಕಂದರೆ ಕಾಯಿನ್ಗಳನ್ನ ಯಾರೂ ಸೇಮ್ ಪ್ರಿಂಟು ಮಾಡೋಂಗೇ ಇಲ್ಲ, ಗೌರ್ಮೆಂಟ್ ರೂಲ್ಸ್ ಅದು. ಡೀಟೇಲಿಂಗೇ ನೋಡ್ಬೋದು ಸಖತ್ತಾಗಿರುತ್ತೆ ಡೀಟೇಲಿಂಗು. ವಿಡಿಯೋ ಮಿಸ್ ಮಾಡ್ಕೊಂಡಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ತೋರಿಸಿ ಯಾವ್ಯಾವ ಟೈಪ್ ಕಾಯಿನ್ ಇದೆ ಅಂತ ಒಂದು ನೋಡೋ ಅಂಥ ವಿಡಿಯೋ ಇದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ನಾನು ಮಾಡಿಟ್ಟಿರೋ ಫೈಲು. ಈ ಫೈಲಲ್ಲಿ ಯಾವ್ಯಾವ ಟೈಪ್ ಕಾಯಿನ್ ಇದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ತುಂಬ ಜನ ಈ ಕಾಯಿನ್ಗಳು ನೋಡಿರಲ್ಲ, ತುಂಬ ಜನ ನೋಡಿ ಖುಷಿನೂ ಬೀಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೊಂದು ಕ್ಲಾರಿಟಿನೂ ಸಿಗುತ್ತೆ ನಾನು ಯಾಕೆ ಕಾಯಿನ್ಗಳನ್ನ ಕೇಳ್ತಾ ಇರ್ತೀನಿ ಅಂತ. ಇಲ್ಲಿ ನೋಡ್ಬೋದು ಇವೆಲ್ಲ 1/4 ರುಪೀಸ್ ಅಂದ್ಬಿಟ್ಟು. ಈ 1/4 ರುಪೀಸ್ ಬಂದ್ಬಿಟ್ಟು ಹಿಂಗೆ ನಾವು ಜೋಡಿಸಿಕ್ಕಿರ್ತೀವಿ. ಒಂದೊಂದು ಇಸ್ವಿದಿರುತ್ತೆ. ನಮ್ಮ ಹತ್ರ ಯಾವ ಇಸ್ವಿ ಇರಲ್ಲೋ ಆ ಇಸ್ವಿದು ಬೇಕು ಅಂತ ನಾವು ಅದಕ್ಕೋಸ್ಕರ ಹಕ್ಕಿನೂ ಕೊಡ್ತಾ ಇರ್ತೀವಿ. ಇಲ್ಲಿ ನೋಡ್ಬೋದು ಇದು ಬಂದ್ಬಿಟ್ಟು ಒಂದು ಹಸು ಇರುತ್ತೆ ಕಾಯಿನಲ್ಲಿ, 1950 ರಿಪಬ್ಲಿಕ್ ಇಂಡಿಯಾ ಬುಲ್ ಅಂತ ಇರುತ್ತೆ. 1 ಆಣ ಇದು. ಇದು ಇನ್ನೊಂದು 1 ಆಣ. ಇದು ಬ್ರಿಟಿಷ್ ಇದ್ದಾಗ. ಇದು
ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ, ಇದು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಇದ್ದಿದ್ದು. ಎರಡು ಒಂದು ಹಣನೇ. ಒಂದು ಹಣ ಅಲ್ಲಿ ಇದು ನೋಡ್ಬೋದು, ಒಂದು ಹಣ ಅಂತಾರೆ ಇದಕ್ಕೆ. 1930 ಇದು ಸ್ವಾತಂತ್ರ್ಯ ಬಂದ ಮೇಲೆ ಇಂಡಿಯಾದಲ್ಲಿ ಮಾಡಿದ ಕಾಯಿನ್ ಇದು. ಇದು ಇಂಡಿಯಾದಲ್ಲಿ ಮಾಡಿದ ಕಾಯಿನು. ಇದು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ, ಇದು ಸ್ವಾತಂತ್ರ್ಯ ಬಂದ ಮೇಲೆ 1950. ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947. ಹಿಂಗೆ ಕಾಯಿನ್ನ ನಾವು ಕಲೆಕ್ಟ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಕಾಯಿನ್ದು ನಾನು ನಿಮಗೆ ಡೀಟೇಲ್ ಹೇಳ್ಬೇಕಂದ್ರೆ ನಿಮಗೆ ಆಸಕ್ತಿ ಇರಬೇಕು. ಕಾಯಿನ್ ಬಗ್ಗೆ ನೀವು ಕಲಿಬೇಕು ಅಂದರೆ ನಿಮ್ಗೆ ಆಸಕ್ತಿ ಇರಬೇಕು. ಆವಾಗ ನಾವು ನಿಮಗೆ ಹೇಳ್ಬೋದು ಯಾವುದ್ಯಾವ್ದು ಕಾಯಿನು ಹೆಂಗೆ ಇಟ್ಟಿದ್ದೀವಿ ಅಂತ. ಇಲ್ಲಿ ನೋಡ್ಬೋದು 2 ಅಣಾಸು, 8 ಅಣಾಸು, ಇದು 8 ಅಣ. ಇವೆಲ್ಲ ಒಂದು ಹಾಬಿ ಹೆಂಗಿರುತ್ತೆ ಅಂದರೆ, ಈ ಹಾಬಿ ನೀವು ಒಂದು ಸತಿ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಈ ಹಾಬಿ ಕೊನೆಯೇ ಇರಲ್ಲ. ನಿಮ್ಮ ಹತ್ರ ಎಂಥ ಕಾಯಿನ್ ಇದ್ರೂ ನೀವು ಒಂದೊಂದು ಕಾಯಿನ್ ಇಟ್ಟಾಗಲೂ ಕಲಿತಾ ಇರ್ತೀರ. ಈ ಕಾಯಿನ್ನ ತುಂಬ ಜನ ನೋಡಿರ್ತೀರ. ಇದು ಬಂದ್ಬಿಟ್ಟು ಕನ್ನಡದಲ್ಲಿ ತೂತ್ ಕಾಯಿನ್ ಅಂತ ಕರಿತೀವಿ. ಆದರೆ ಇದು ಬಂದ್ಬಿಟ್ಟು ಒರಿಜಿನಲ್ ಈ ಕಾಯಿನ್ ಬಂದ್ಬಿಟ್ಟು 1 ಪೈಸೆ ಕಾಯಿನ್. ಇದು ಸೆಂಟ್ರಲ್ ಹಿಂಗೆ ಹೋಲ್ ಇರುತ್ತೆ. ಇಲ್ಲಿ ನೋಡ್ಬೋದು ಹೋಲ್ ಇರುತ್ತೆ. 1947 ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ಬಂದಿದ್ದ ಕಾಯಿನ್ ಇದು 1947. ಇದು ನೋಡ್ಬೋದು. ಇನ್ನೊಂದು ಕುದುರೆ ಕಾಯಿನ್ ಇರುತ್ತೆ. ಈ ಕುದುರೆ ಕಾಯಿನಲ್ಲಿ ತುಂಬ ಕಾಯಿನ್ಗಳಿದೆ ನನ್ನ ಹತ್ರ. ಇಲ್ಲಿ ನೋಡ್ಬೋದು, ಇಲ್ಲಿ ಹಿಂಗೆ ಕುದುರೆ ಇರುತ್ತೆ ಕಾಯಿನಲ್ಲಿ. ಈ ಕಾಯಿನು ತುಂಬ ಜನ ನೋಡಿದ್ದೀರಾ. ಇದು ಬಂದ್ಬಿಟ್ಟು 1 ಪೈಸೆ ಕಾಯಿನ್. ಇದು 1 ಪೈಸೆ, ಇದು 1 ಪೈಸೆ. ಇದು ಸ್ವಾತಂತ್ರ್ಯ ಬಂದ ಮೇಲೆ ಮಾಡಿದ್ದು. ಇದು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಬ್ರಿಟಿಷರು ಮಾಡಿದ ಕಾಯಿನ್ ಇದು. ಹಿಂಗೆ ನೋಡ್ಬೋದು, ಇದೆಲ್ಲ ಕುದುರೆ ಕಾಯಿನ್ಗಳು. ಇದು ನೋಡ್ಬೋದು 1 ಕ್ವಾರ್ಟರ್ ಹಣ ಇಂಡಿಯಾ ಅಂತ ಇರುತ್ತೆ. 1936 ಒಂದೊಂದು ಇಸ್ವಿ ಹಿಂಗೆ ನಾವು ಇಟ್ಟಿರ್ತೀವಿ, ಜೋಡಿಸಿಟ್ಟಿರ್ತೀವಿ. ಈ ಆಲ್ಬಮ್ ಬಗ್ಗೆ ನಾನು ಹೇಳ್ಬೇಕಾದ್ರೆ ತುಂಬ ದೊಡ್ಡ ಆಲ್ಬಮ್ ಇದು. ಇಲ್ಲಿ ನೋಡ್ಬೋದು, ಇದೆಲ್ಲ ನೀವು ನೋಡಿರೋ ಕಾಯಿನ್ಗಳು 1 ಪೈಸೆಯಿಂದ. ಇದೆಲ್ಲ 1 ಪೈಸೆ ನಾನು ಯೂಸ್ ಮಾಡಿರೋ ಕಾಯಿನ್ಗಳು. ನಾನು ಚಿಕ್ಕ ಹುಡುಗ ಇದ್ದಾಗ ಇವೆಲ್ಲ ಯೂಸ್ ಮಾಡಿರೋ ಕಾಯಿನ್ಗಳು. 1 ಪೈಸೆ 2 ಪೈಸೆ ಎಲ್ಲ. ಇವಾಗ ಎಷ್ಟೋ ಜನ ಶೋಕ್ದಾರು ಆ ವಯಸ್ಸಲ್ಲಿ ಹುಟ್ಟೇ ಇರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಇವಾಗ ನೀವು ನೋಡಿದ್ರೆ ನಿಮಗೂ ಖುಷಿಯಾಗತ್ತೆ. 1 ಪೈಸೆ 3 ಪೈಸೆ 5 ಪೈಸೆ ಎಲ್ಲ. ಯಾಕಂದರೆ ನೀವು ಅದನ್ನ ಇವಾಗ ನೋಡಿರ್ತೀರ, ಆದರೆ ನೀವು ಯೂಸ್ ಮಾಡಿರಲ್ಲ. 1 ಪೈಸೆಗೆ ಅವಾಗ ಏನೇನು ಬರುತ್ತೋ ಅಂತ ನಿಮ್ಗೆ ಗೊತ್ತೂ ಇರಲ್ಲ. 1 ಪೈಸೆ ಅಂತ ಕೇಳಿಸ್ಕೊಂಡಿರ್ತೀರ. ಇಲ್ಲಿ ನೋಡ್ಬೋದು 10 ಪೈಸೆ. ಇದು ಸ್ವಲ್ಪ ರೀಸೆಂಟ್ ಕಾಯಿನು. ಇದೆಲ್ಲ ಹಳೆ ಕಾಯಿನು. 10 ಪೈಸೆ ಹಳೆ ಕಾಯಿನು. ಹಿಂಗೆ ನಮ್ಮದು ಒಂದು ಫೈಲ್ ಇರುತ್ತೆ. ಫೈಲ್ನ ಮೇಂಟೈನ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು 20 ಪೈಸೆ ಕಾಯಿನು. 20 ಪೈಸೆ ಕಾಯಿನು ಹಿಂಗೆ ಪೂರ್ತಿ 20 ಪೈಸೆ ಕಾಯಿನ್ದು ಫುಲ್ ಒಂದೊಂದೇ ಇಸ್ವಿದು ಎಲ್ಲ ಕಾಯಿನ್ನ ಇಟ್ಟಿರ್ತೀವಿ. ಇದು ಅಲ್ಯೂಮಿನಿಯಂ ಕಾಯಿನ್ಗಳು. ಇವೆಲ್ಲ 20 ಪೈಸೆದ ಅಲ್ಯೂಮಿನಿಯಂ ಕಾಯಿನ್ಗಳು. ಇದನ್ನೂ ನೀವು ನೋಡಿರ್ತೀರ. ಇದು ಬಂದ್ಬಿಟ್ಟು 25 ಪೈಸೆ ಕಾಯಿನು. ನಮ್ಮ ಹತ್ರ ಇವಾಗ 1993 ಸ್ಟಾರ್ ಇಲ್ಲ, ಮಿಕ್ಕಿದೆಲ್ಲ ಇದೆ ನಮ್ಮ ಹತ್ರ. ಇಲ್ಲಿ ನೋಡ್ಬೋದು, ಮಿಕ್ಕಿದ್ದು ಎಲ್ಲ ಇದೆ. 1993 ಡಾಟ್ ಇದೆ, 1993 ಪ್ಲೇನ್ ಇದೆ, 1993 ಡೈಮಂಡ್ ಇದೆ. ಎಲ್ಲ ಇದೆ ನಮ್ಮ ಹತ್ರ. ಬೇರೆ ಇಸ್ವಿಗಳು ಅಷ್ಟೇ, ಬೇರೆ ಇಸ್ವಿ ಎಲ್ಲ ಇದೆ. 1993 ಸ್ಟಾರ್ ಒಂದಿಲ್ಲ. ಇದು ಇನ್ನೊಂದು 25 ಪೈಸೆ ಕಾಯಿನು. ಇದೆಲ್ಲ ನನ್ನ ಹತ್ರ 1980 ಕಾಯಿನ್ ಇಲ್ಲ. 1980 ಇಲ್ಲ. 85 ನೋಡ್ಬೋದು, 79 ನೋಡ್ಬೋದು. ಹಿಂಗೆ ಪ್ರತಿಯೊಂದು ಕಾಯಿನ್ನು ನಾನು ಡೀಟೇಲಾಗಿ ಇಟ್ಟಿರ್ತೀನಿ. ನಮ್ಮ ಹತ್ರ ಯಾವ ಕಾಯಿನ್ ಇಲ್ವೋ ಆ ಕಾಯಿನ್ ಬಗ್ಗೆ ನಾವು ಕೇಳ್ತಾ ಇರ್ತೀವಿ, ಇಂಥ ಕಾಯಿನ್ ಬೇಕು ನಮಗೆ ಅಂತ. ಇದು ನೋಡ್ಬೋದು, ಇದೆಲ್ಲೂ ಅಷ್ಟೇ. ಇದೆಲ್ಲ ಒಂದೇ ಇಸ್ವಿ ಕಾಯಿನ್ ಬರುತ್ತೆ. ಆದರೆ ಕಾಯಿನ್ ಕಂಡೀಷನ್ ಬಂದ್ಬಿಟ್ಟು ಒಂದು ಚೂರು ಸ್ಕ್ರ್ಯಾಚ್ ಇರಲ್ಲ. ಇದು ಕಾಯಿನ್ನ ಪಾಲಿಷ್ ಮಾಡಿರೋದಲ್ಲ, ತೊಳೆದಿರೋದಲ್ಲ. ಇದು ಒಂದು ಚೂರು ಸ್ಕ್ರ್ಯಾಚ್ ಇರಲ್ಲ, ಒಂದು ಚೂರು ಫಿಂಗರ್ ಪ್ರಿಂಟ್ಸ್ ಇರಲ್ಲ. ಹಿಂಗೆ ಇಟ್ಟಿರ್ತೀವಿ ಕಾಯಿನ್ನ. ಅವಾಗೇನಂದರೆ ಆ ಕಾಯಿನ್ ಬಂದ್ಬಿಟ್ಟು UNC ಕಾಯಿನ್ ಅಂತ ಕರಿತೀವಿ. UNC ಕಾಯಿನ್ ಅಂದರೆ ಅನ್ಸರ್ಕ್ಯುಲೇಟೆಡ್ ಕಾಯಿನ್ಸ್ ಅಂದ್ಬಿಟ್ಟು. ಇದು 50 ಪೈಸೆ ಫೋಟೋ ಕಾಯಿನ್ಗಳು. ಇದು ನೋಡ್ಬೋದು 50 ಪೈಸೆ ಕಾಯಿನು. ಇವಾಗ ನಾನು ನಿಮ್ಗೆ ಒಂದೊಂದೇ ತೋರಿಸ್ತಿರೋದು. 1 ಪೈಸೆ ತೋರಿಸೀನಿ, 2 ಪೈಸೆ ತೋರಿಸೀನಿ, 5 ಪೈಸೆ ತೋರಿಸೀನಿ, 10 ಪೈಸೆ ತೋರಿಸೀನಿ, 25 ಪೈಸೆ ತೋರಿಸೀನಿ, 20 ಪೈಸೆ ತೋರಿಸೀನಿ, 50 ಪೈಸೆದಾಯಿತು. ಇವಾಗ 1 ರೂಪಾಯಿದು ಹಿಂಗೆ 1 ರೂಪಾಯಿದು ಹಿಂಗೆ ಜೋಡಿಸಿರ್ತೀವಿ. ನಮ್ಮ ಹತ್ರ ಯಾವ ಇಸ್ವಿ ಇಲ್ವೋ ಆ ಇಸ್ವಿನ ನಾವು ಕೇಳ್ತಾ ಇರ್ತೀವಿ. ಇದೆಲ್ಲ 1 ರೂಪಾಯಿ ಕಾಯಿನು. ಇಲ್ಲೆಲ್ಲ ನೋಡ್ಬೋದು, ಇದೆಲ್ಲ 2 ರೂಪಾಯಿ ಕಾಯಿನು. ಹಿಂಗೆ ಒಂದೊಂದೇ ಕಾಯಿನ್ದು ಡೀಟೇಲಾಗೆ ನಾವು ಎತ್ತಿಟ್ಟಿರ್ತೀವಿ. ಇವೆಲ್ಲ ಫೋಟೋ ಕಾಯಿನ್ಸು. 2 ರೂಪಾಯಲ್ಲಿ 1 ರೂಪಾಯಲ್ಲಿ ಏನೇನು ಫೋಟೋ ಕಾಯಿನ್ಸ್ ಬಂತು ಅವೆಲ್ಲ ಇಲ್ಲಿದೆ. ಇಲ್ಲಿ ನೋಡ್ಬೋದು, ಪ್ರತಿಯೊಂದು ಫೋಟೋ ಕಾಯಿನ್ಸ್ ಇರುತ್ತೆ ನಮ್ಮ ಹತ್ರ. ಇಲ್ಲೂ ನೋಡ್ಬೋದು, ಇದೆಲ್ಲ ಫುಲ್ ಈ ಪೇಜ್ ಬಂದ್ಬಿಟ್ಟು ಫೋಟೋ ಕಾಯಿನ್ಸು. ಇದರಲ್ಲಿ 1 ರೂಪಾಯಿದು ಇದೆ, 2 ರೂಪಾಯಿದು ಇದೆ ಫೋಟೋ ಕಾಯಿನ್ಸು. ಹಿಂಗೆ ನಾವು ಏನು ಕಲೆಕ್ಟ್ ಮಾಡಿಟ್ಟಿರ್ತೀವಿ ಅದನ್ನು ನಾನು ವಿಡಿಯೋ ತೋರಿಸ್ತೇನೆ ನಿಮಗೆ. ಇವಾಗ ನಿಮಗೂ ಒಂದು ಕ್ಲಾರಿಫಿಕೇಷನ್ ಬಂದಿರುತ್ತೆ. ನಾವು ಯಾಕೆ ಕಾಯಿನ್ ಕೊಟ್ಟರೆ ಅಕ್ಕಿ ಕೊಡ್ತಾಯಿದ್ದೀವಿ ಅಂತ ನಿಮಗೊಂದು ಕ್ಲಾರಿಫಿಕೇಷನ್ ಬಂದಿರುತ್ತೆ. ಇದು ನನ್ನ ಹಾಬಿ. ಈ ಹಾಬಿಗೋಸ್ಕರ
ನಾನು ಒಂದು ಕಾಯಿನು ಕಲೆಕ್ಟ್ ಮಾಡ್ಬೇಕಾದ್ರೆ ತುಂಬ ವರ್ಷ ಆಗತ್ತೆ. ನಿಮ್ಮ ಮುಖಾಂತರ ನಾನಿವಾಗ ಕಾಯಿನ್ನ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರು ತುಂಬ ಜನ ಹತ್ರ ಕಾಯಿನ್ಗಳಿದೆ. ಅವರು ಹಕ್ಕಿ ಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ನಾವು ಕಾಯಿನ್ ಸಿಕ್ಕರೆ ನಮ್ಮ ಆಲ್ಬಮ್ಮು ಫುಲ್ ಹಾಕ್ಕೊಂಡು ಹೋಗುತ್ತೆ. ಯಾವುದಾದ್ರು ಗ್ಯಾಪ್ ನಾವು ನೋಡಿ ಇದೆಲ್ಲ ಗ್ಯಾಪ್ ಇರುತ್ತಿಲ್ಲ. ಈ ಗ್ಯಾಪ್ ಫಿಲ್ ಮಾಡಬೇಕಂದ್ರೆ ಈ ಗ್ಯಾಪಲ್ಲಿ ಯಾವ ಕಾಯಿನ್ ಇಲ್ವೋ ಆ ಕಾಯಿನು ನಾನು ಹಾಕಿರ್ತೀನಿ, ಇಂಥ ಕಾಯಿನ್ ಬೇಕು ನಮಗೆ ಅಂತ. ಇಲ್ಲಿ ನೋಡ್ಬೋದು 5 ರೂಪಾಯಿ ಕಾಯಿನಲ್ಲಿ ಫೋಟೋ ಕಾಯಿನ್ಸ್ ಇವೆಲ್ಲ ಫೋಟೋ ಕಾಯಿನ್ಸು. ತುಂಬ ಜನ ಎಷ್ಟೋ ಜನ ನೋಡೇ ಇರಲ್ಲ, ತುಂಬ ಜನ ನೋಡಿರ್ತೀರ. 5 ರೂಪಾಯಲ್ಲಿ ನೋಡ್ಬೋದು ಫೋಟೋ ಕಾಯಿನ್ಸ್ ಅನ್ನೋದು. ಪ್ರತಿಯೊಂದು ಡಿಫ್ರೆಂಟ್ ಫೋಟೋ ಕಾಯಿನ್ಸ್ ಇರುತ್ತೆ ಇಲ್ಲಿ. ಎಷ್ಟೋ ಜನ ನೋಡಿರಲ್ಲ ಅದನ್ನ. ಇಲ್ಲೂ ನೋಡ್ಬೋದು ಇವೆಲ್ಲ ಫೋಟೋ ಕಾಯಿನ್ಸು, 5 ರೂಪಾಯಿದು ಫೋಟೋ ಕಾಯಿನ್ಸ್ ಇವೆಲ್ಲ. ಹಿಂಗೆ ಕಲೆಕ್ಟ್ ಮಾಡಿ ಒಂದು ಆಲ್ಬಮ್ ಮಾಡಿ ಇಟ್ಟರೆ ಅದು ನೋಡೋಕ್ಕೆ ನಮಗೂ ಅಷ್ಟೇ ತುಂಬ ಖುಷಿಯಾಗತ್ತೆ. ಮತ್ತು ಕಾಯಿನಿಂದ ಕಲಿಯೋ ವಿಷಯ ತುಂಬ ಇದೆ. ಇದು ಒಂದು ಆಲ್ಬಮ್ಮು. ಇಲ್ಲಿ ಸ್ಕೇರ್ಸ್ ಅಂತ ಹಾಕೀನಿ. ಹಂಗೆ ಬೇರೆ ಕಾಯಿನ್ಸ್ ಇಟ್ಟಿರ್ತೀವಿ. ಇಲ್ಲ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಇದೆಲ್ಲ ಎರರ್ ಕಾಯಿನ್ಸ್ ಅಂತ ಇಟ್ಟಿರ್ತೀವಿ. ಈ ಕಾಯಿನಲ್ಲಿ ಒಂದೊಂದು ಫಾಲ್ಟ್ ಇರುತ್ತೆ. ಆ ಫಾಲ್ಟು ನಾವು ನೋಡ್ಬಿಟ್ಟು ಎತ್ಕೊಂಡಿರ್ತೀವಿ. ಇದು UNC ಕಾಯಿನ್. ಇದು ಒಂಚೂರು ಸ್ಕ್ರ್ಯಾಚ್ ಇರಲ್ಲ, ಒಂದು ಫಿಂಗರ್ ಪ್ರಿಂಟ್ ಇರಲ್ಲ. 5 ಪೈಸೆ ಕಾಯಿನು. ನೀವು ಇಷ್ಟು ಕ್ಲಿಯರ್ ಆಗಿರೋದು ನೋಡೋದು ತುಂಬ ಕಷ್ಟ. ಯಾಕಂದರೆ ಇವೆಲ್ಲ UNC ಕಾಯಿನು. ಡೈರೆಕ್ಟು ಬ್ಯಾಂಕ್ ಪ್ಯಾಕೆಟಿಂದ ತೆಗೆದು ಈ ಕಾಯಿನ್ನ ನಾವು ಪ್ಯಾಕ್ ಮಾಡಿಟ್ಟಿರೋದು. ಯಾಕಂದರೆ ಇದ್ಮೇಲೆ ಒಂದು ಫಿಂಗರ್ ಪ್ರಿಂಟ್ ಇರಲ್ಲ. ಪ್ರತಿಯೊಂದು UNC ಕಾಯಿನ್ ಇದು ಬಂದ್ಬಿಟ್ಟು ಫಾರಿನ್ ಕಾಯಿನ್ಸ್ ಅಂತ ಇಟ್ಟಿದ್ದೀನಿ. ಫಾರಿನ್ ಕಾಯಿನ್ಸ್ ಇನ್ನೂ ಜೋಡಿಸ್ಬೇಕು. ತುಂಬ ಫಾರಿನ್ ಕಾಯಿನ್ಸ್ ಇದೆ ನನ್ನ ಹತ್ರ. ಅದೆಲ್ಲ ಇನ್ನೂ ಜೋಡಿಸ್ಬೇಕು. ಅದೆಲ್ಲ ಟೈಮ್ ಸಿಕ್ಕಿಲ್ಲ, ಅದಕ್ಕೆ ಜೋಡ್ಸೋಕೆ ಹೋಗಿಲ್ಲ. ಇದು ಡೆಕೆಡ್ಸ್ ಕಾಯಿನ್ಸ್ ಅಂತ ಇಟ್ಟಿದ್ದೀನಿ. ಇವೆಲ್ಲ ನೋಡ್ಬೋದು. ಈ ರೀತಿ ಕಾಯಿನ್ಗಳು ತುಂಬ ಜನ ನೋಡೇ ಇರಲ್ಲ. ಇಲ್ಲಿ ನೋಡಿ ಇಸ್ವಿ ಹಾಕಿರ್ತೀವಿ. ಇದು ಬಂದ್ಬಿಟ್ಟು ಮೌರ್ಯ ಎಂಪೈರ್, ಅಶೋಕ ರೂಲ್ ಮಾಡಿದಾಗ ಯಾವ ಟೈಪಲ್ಲಿ ಕಾಯಿನ್ ಇತ್ತಂತ ನೋಡಿ. ಇದು ಯಾದವಾಸ್ ಆಫ್ ದೇವಗಿರಿ, ಮಹಾದೇವ ಅಂದ್ಬಿಟ್ಟು ರಾಜ ಇದ್ದಿದ್ದು. ಆ ರಾಜ ರೂಲ್ ಮಾಡಿದ್ದು. ಇಲ್ಲಿ ನೋಡ್ಬೋದು. ಹಿಂಗೆ ಪ್ರತಿಯೊಂದು ಕಾಯಿನ್ದು ಡೀಟೇಲ್ ಹಾಕ್ಕೊಂಡಿಟ್ಟಿರ್ತೀವಿ ನಾವು. ಇವೆಲ್ಲ ಏನಂದರೆ ಜನ ಅಂದ್ಕೊಳ್ಳೋದು ನಾವು ಕಾಯಿನ್ ಇಸ್ಕೊಂಡು ಸೇಲ್ ಮಾಡ್ತಾಯಿದ್ದೀವಿ ಅಂತ. ಯಾವ ಕಾಯಿನ್ ಇಸ್ಕೊಂಡು ನಾನು ಸೇಲ್ ಮಾಡ್ತಾಯಿಲ್ಲ. ಪ್ರತಿಯೊಂದು ಕಾಯಿನು ನಾನು ನನ್ನ ಕಲೆಕ್ಷನಲ್ಲಿ ಇಟ್ಕೊತಾ ಇರೋದು. ಇದು ಬರೀ ನಾನು ನಿಮಗೆ ತೋರಿಸಿರೋದು ಕಾಯಿನ್ ಕಲೆಕ್ಷನ್ದು. ಇನ್ನೊಂದು ಆಲ್ಬಮ್ ತೋರಿಸ್ತೀನಿ, ನಂದು ನೋಟ್ ಕಲೆಕ್ಷನ್ದು ತೋರಿಸ್ತೀನಿ. ಆದರೆ ನೋಟ್ಗಳು ನನಗೆ ಬೇಡ, ಒಂದು ಕಲೆಕ್ಷನ್ ತೋರಿಸೋಣ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋಲ್ಲಿ ನಾನು ನಿಮಗೆ ಡೀಟೇಲ್ ತೋರಿಸ್ತೀನಿ. ನಿಮಗೂ ಅರ್ಥ ಆಗಿರುತ್ತೆ ಇವಾಗ ನಾನು ಏನಕ್ಕೆ ಕಾಯಿನ್ ಕಲೆಕ್ಟ್ ಮಾಡ್ತಾಯಿದ್ದೀನಿ ಅಂತ. ನಿಮಗೂ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆಗಿದರೆ ಈ ಕಾಯಿನ್ಸ್ದು ವೀಡಿಯೋ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ತಿಳಿಸಿ. ಹಿಂಗೆ ನಾವು ಕಾಯಿನ್ ಕಲೆಕ್ಟ್ ಮಾಡ್ತಾ ಇರೋದು ನಮ್ಮ ಹವ್ಯಾಸಕ್ಕೋಸ್ಕರ ನಾವು ಕಲೆಕ್ಟ್ ಮಾಡ್ತಾ ಇರೋದು. ನಮಗೇನಿಲ್ಲ, ಒಂದು ಅಕ್ಕಿ ಕೊಡೋದು ಒಂದು ದೊಡ್ಡ ವಿಷಯನೇ ಅಲ್ಲ. ನಮಗೆ ಬೇಕಾಗಿರೋ ಕಾಯಿನ್ ಸಿಕ್ಕರೆ ನಾವು ಒಂದು ಅಕ್ಕಿ ಕೊಡೋಕ್ಕೆ ನಮಗೇನು ಪ್ರಾಬ್ಲಮ್ ಇಲ್ಲ. ನಮಗೆ ಮೇಯ್ನ್ ಏನಂದರೆ ನಮಗೆ ಬೇಕಾಗಿರೋ ಕಾಯಿನ್ ಸಿಕ್ತು ಅಂದರೆ ನಮ್ಮ ಆಲ್ಬಮ್ ನಮಗೆ ಫುಲ್ ಹಾಕೊಂಡು ಹೋಗುತ್ತೆ. ಈ ಆಲ್ಬಮ್ ನಾನು ಮಾಡಿಟ್ಟಿರೋದು ಮುಂದಿನ ಜನ್ರೇಷನ್ ತೋರ್ಸೋಕ್ಕೆ. ಇವಾಗ ನನ್ನ ಮಗನೂ ಅಷ್ಟೇ ದೊಡ್ಡವನಾದ್ಮೇಲೆ ಇದೆಲ್ಲ ನೋಡಿದ್ರೆ ಅವನಿಗೂ ಖುಷಿಯಾಗತ್ತೆ. ಇಂಥ ಕಾಯಿನ್ ಇತ್ತ ಆವಾಗ, ಇಂತಿಂಥ ಕಾಸು ಯೂಸ್ ಮಾಡ್ತಾಯಿದ್ರು ಅಂತ ಅವನಿಗೂ ಒಂದು ತಿಳುವಳಿಕೆ ಬರುತ್ತೆ. ಕಾಯಿನಿಂದ ತುಂಬ ಕಲಿಯೋದಿದೆ. ಯಾರ್ಯಾರು ಅವಾಗ ರೂಲ್ ಮಾಡಿದರು, ಯಾರು ರೂಲ್ ಮಾಡಿದಾಗ ಯಾವ ಕಾಯಿನ್ ಇತ್ತು ಅಂತ ಕಲ್ತ್ಬಿಟ್ರೆ ಪ್ರತಿಯೊಂದು ರೂಲರ್ ಯಾರ್ಯಾರು ಇದ್ದರು ಅಂತ ಇಂಡಿಯಾದಲ್ಲಿ ನಿಮಗೆ ಡೀಟೇಲ್ ಇರುತ್ತೆ. ಅದಕ್ಕೆ ತುಂಬ ಕಷ್ಟ ಬೀಳಬೇಕು, ತುಂಬ ಅರ್ಥ ಮಾಡ್ಕೊಬೇಕು, ತುಂಬ ಕಲಿಯೋದಿದೆ ಕಾಯಿನಿಂದ. ಯಾರೋ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾರೆ, ಕಾಯಿನ್ ಎತ್ಕೊಂಬನ್ನಿ, ಇದು ಕೊಡ್ತೀವಿ ಅದು ಕೊಡ್ತೀವಿ ಅಂದ್ಬಿಟ್ಟು. ಅವ್ರು ಕಾಯಿನ್ ಕಲೆಕ್ಷನ್ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ ನಮಗೆ. ನಾವು ನಮ್ಮ ಕಾಯಿನ್ ಕಲೆಕ್ಷನ್ಗೆ ನಾವು ಕಾಯಿನ್ಗಳನ್ನ ಕೇಳ್ತಾ ಇರೋದು. ನೆಕ್ಸ್ಟ್ ವೀಡಿಯೋಲ್ಲಿ ಇನ್ನೂ ಡೀಟೇಲ್ ಕೊಡೋಣ. ಇನ್ನೇನಾದ್ರು ನಿಮಗೆ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿ. ಇಲ್ಲ ನಿಮಗೆ ಖುಷಿಯಾಗಿದ್ದರೆ ಈ ಆಲ್ಬಮ್ ನೋಡಿ, ದಯವಿಟ್ಟು ಒಂದು ಎನ್ಕರೇಜ್ಮೆಂಟ್ ಮಾಡಿ. ಕಾಯಿನ್ ಕಲೆಕ್ಷನ್ ಚೆನ್ನಾಗಿತ್ತು ಅಂತ ಒಂದು ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಬೇಗ ಬರ್ತಾಯಿದೆ, ಪ್ಲೀಸ್ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಗುಂಡು ತಲೆ, ಗಿಡ್ಡಿ ಚೊಂಚು, ತುಂಬ ಹೆಸರು ಮಾಡಿರೋ ಲೈನಲ್ಲಿ ತಾರಾಗಳನ್ನ ಹೋದ ಸತಿನೂ ಹಾಕಿದ್ದೆ. ಇವಾಗಲೂ ಮತ್ತೆ ಒಂದು ವೀಡಿಯೋ ಮಾಡಾಕ್ತಾಯಿದ್ದೀನಿ. ಯಾಕಂದರೆ 25 ಪೈಸೆ ಕಾಯಿನ್ ಯಾರಿಗೂ ಸಿಗ್ತಾ ಇಲ್ಲ. ತುಂಬ ಜನಕ್ಕೆ ಬೇರೆ ಬೇರೆ ಕಾಯಿನ್ ಸಿಗ್ತಾಯಿದೆ. ಇವಾಗ ಬೇರೆ ಕಾಯಿನ್ ಹಾಕ್ತಾಯಿದ್ದೀನಿ. ಸೇಮ್ ತಾರಾನ ಆಫರ್ ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರು ಒತ್ತಿ ಕೇಳ್ತಾಯಿದ್ದಾರೆ ಬೇರೆ ಕಾಯಿನ್ನ ಹಾಕಿ ಅಂತ. ಅದಕ್ಕೋಸ್ಕರ ಆಗ್ತಾಯಿರೋದು. ನನಗೂ ಖುಷಿನೇ. ಯಾರೋ ಕಾಯಿನ್ ತಂದು ಕೊಟ್ಟು ಹಕ್ಕಿನ ಎತ್ಕೊಂಡು ಹೋಗ್ಬಿಟ್ಟು ಸಾಕ್ಕೊಂಡ್ರೆ ನಮಗೂ ಖುಷಿನೇ. ಯಾಕಂದರೆ ಬೆಲೆ ಕೊಟ್ಟು ಒಬ್ಬೊಬ್ರಿಗೆ ಇಸ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಈ ಕಾಯಿನ್ದು ಕಾನ್ಸೆಪ್ಟ್ ಮಾಡಿದ್ದು. ಕಾಯಿನ್ದು ಕಾನ್ಸೆಪ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಹಕ್ಕಿ ಸಿಗತ್ತೆ, ನಮಗೆ ಕಾಯಿನ್ ಸಿಗತ್ತೆ ಅಂದ್ಬಿಟ್ಟು ಮಾಡಿದ ಕಾನ್ಸೆಪ್ಟು. ಕಾಯಿನ್ದು ಡೀಟೇಲ್ ಎಲ್ಲ ಈ ವಿಡಿಯೋಲಿ ನೋಡಿರ್ತೀರ ನೀವು, ನಾವು ಯಾವ ಟೈಪಲ್ಲಿ ಕಲೆಕ್ಷನ್ ಮಾಡಿದ್ದೀವಿ ಅಂತ ಕಾಯಿನ್ನ.
ಇದು ಒಂದು ಒಳ್ಳೆ ಆಫರ್ ಆಗ್ತಾಯಿದ್ದೀನಿ. ₹1 ಕಾಯಿನ್ಗೆ ಆಗ್ತಾಯಿದ್ದೀನಿ. ಯಾಕಂದರೆ 25 ಪೈಸೆ ಕಾಯಿನ್ ತುಂಬ ಜನಕ್ಕೆ ಸಿಕ್ಕಿಲ್ಲ. ಸೇಮ್ ಗಿಡ್ಡಿ ಚೊಂಚ್ ಲೈನ್ ತಾರಾಗಳನ್ನ ₹1 ಕಾಯಿನ್ಗೆ ಆಫರ್ಗೆ ಆಗ್ತಾಯಿದ್ದೀನಿ. ₹1 ಕಾಯಿನ್ ಬಂದ್ಬಿಟ್ಟು 4 ಕಾಯಿನ್ನ ತೋರಿಸ್ತೀನಿ. 4ಅಲ್ಲಿ 1 ಕಾಯಿನ್ ತಂದ್ರೂ ಅವ್ರಿಗೆ 1 ಅಕ್ಕಿನ ಕೊಡ್ತೀವಿ. ಕಾಯಿನ್ದು ಡೀಟೇಲ್ ನೋಡಬೇಕಂದ್ರೆ ನೀಟಾಗಿ ಡೀಟೇಲ್ ನೋಡ್ಕೊಳ್ಳಿ. ಕಾಯಿನ್ದು ಯಾವ ಟೈಪ್ ಕಾಯಿನ್ ಹಾಕಿರ್ತೀವಿ ಅಂತ. ನಿಮ್ಗೆ ಏನಾರು ಅರ್ಥ ಆಗಿಲ್ಲ ಅಂದರೆ ನನಗೆ ವಾಟ್ಸಪ್ಪಲ್ಲಿ ಕಾಯಿನ್ದು ಲಿಂಕ್ ಕಳಿಸಿ ಅಂತ ಒಂದು ಮೆಸೇಜ್ ಮಾಡಿ. ನಮ್ಮದು ಕಾಯಿನ್ದು ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದ್ರದ್ದು ಲಿಂಕ್ ಕಳಿಸ್ತೀನಿ. ಅದರಲ್ಲಿ ಕಂಪ್ಲೀಟ್ ಡೀಟೇಲ್ ಇರುತ್ತೆ ನಮ್ಗೆ ಯಾವ ಕಾಯಿನ್ ಬೇಕು ಅಂತ. ಇವತ್ತಿಂದು ಆಫರ್ ನೋಡಿ ಫ್ರೆಂಡ್ಸ್, ₹1 ಕಾಯಿನ್ಗೆ ತಾರಾ ಪಟ್ಟ. ₹1 ಕಾಯಿನು, 1 ಕಾಯಿನ್ ಯಾರೇ ತಂದ್ರೂ 1 ಪಟ್ಟ ಕೊಡ್ತೀನಿ. 2 ಕಾಯಿನ್ ತಂದವ್ರಿಗೆ 2 ಪಟ್ಟ ಕೊಡ್ತೀನಿ. ಹೆವಿ ಫೇಮಸ್ಸು ತಾರಾ ಲೈನ್ಗಳು ಇವು, ಗಿಡ್ಡಿ ಚೊಂಚಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು ಪಟ್ಟಗಳು ಸೂಪರಾಗಿ ಬಂದಿದೆ. ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸ್ ಎಲ್ಲ ಸಖತ್ತಾಗಿರುತ್ತೆ. ಈ ಲೈನಲ್ಲಿ ತುಂಬ ಲಾಂಗ್ ಟೈಮ್ ಇದೆ. ನಮ್ಮ ಲೈನ್ ತಾರಾಗಳಲ್ಲಿ ತುಂಬ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ನಾನು ಬೆಲೆಗೆ ಮಾಡ್ಕೊಂಡ್ರೂ ಒಳ್ಳೆ ಬೆಲೆ ಸಿಕ್ಬಿಡುತ್ತೆ ನನಗೆ. ಆದರೆ ನನಗೆ ಕಾಯಿನ್ ಬೇಕು, ಅದಕ್ಕೋಸ್ಕರ ಕಾಯಿನ್ಗೋಸ್ಕರ ಈ ಪಟ್ಟಾನ ಕೊಡ್ತಾ ಇರೋದು. ಕ್ವಾಲಿಟೀಸ್ ಅಂತೂ ಸಖತ್ತಾಗಿದೆ. ಇವತ್ತಿಂದು ಆಫರು ಏನಂತ ಹೇಳ್ತೀನಿ ನಿಮಗೆ ಇನ್ನೂ ಬೇರೆ ಬೇರೆ ಆಫರ್ದು ಬೇಕು ಅಂದರೆ ನಂದು ಕಾಯಿನ್ದು ಗ್ರೂಪ್ ಇದೆ, ಆ ಗ್ರೂಪಿಗೆ ಜಾಯ್ನ್ ಆಗಿ ಅದರಲ್ಲಿ ಪ್ರತಿಯೊಂದು ಕಾಯಿನ್ದು ಡೀಟೇಲ್ ಹಾಕಿರ್ತೀನಿ. ನೋಡಿ ಫ್ರೆಂಡ್ಸ್, ಫಸ್ಟು ಕಾಯಿನ್ದು ಶೇಪ್ ನೋಡ್ಕೊಳ್ಳಿ. ಫುಲ್ಲು ರೌಂಡ್ ಇರೋ ಕಾಯಿನು ನಮಗೆ ಬೇಡ. ಈ ಕಾಯಿನ್ದು ಶೇಪ್ ನೋಡ್ಕೊಳ್ಳಿ, ಒಳಗಡೆ ಯಾವ ಶೇಪಲ್ಲಿರುತ್ತೆ ಅಂತ. 1982 1982 ಕೆಳಗಡೆ ಡೈಮಂಡ್ ಇರುತ್ತೆ. ಈ ಕಾಯಿನ್ ಬೇಕು ನಮಗೆ. ಈ ₹1 ಕಾಯಿನ್ ಯಾರೇ ತಂದು ಕೊಟ್ರೇನೋ ಅವ್ರಿಗೆ ಈ ತಾರಾ ಪಟ್ಟ ಸಿಗುತ್ತೆ. 1 ಪಟ್ಟ ಕೊಡ್ತೀವಿ. 1 ಕಾಯಿನ್ ತಂದು ಕೊಟ್ಟವ್ರಿಗೆ 1 ಪಟ್ಟಾನ ಕೊಡ್ತೀವಿ. ಕಾಯಿನ್ದು ಫೋಟೋ ಇಟ್ಕೊಳ್ಳಿ. ನಿಮ್ಮ ಹತ್ರ ಈ ಕಾಯಿನ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ, ಕಾಯಿನ್ದು ಫೋಟೋ ಕಳಿಸಿ. ಆ ಕಾಯಿನ್ ನಮಗೆ ಬೇಕಿರೋದಿದ್ದರೆ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ನಮಗೆ ಬೇಡದಿರೋ ಕಾಯಿನ್ ಕಳಿಸಿದ್ರೆ ಅದಕ್ಕೆ ನಾನು ಮೆಸೇಜ್ ಮಾಡಲ್ಲ. ಈ ಕಾಯಿನ್ ನಮಗೆ ಬೇಕಾಗಿರೋದು ಫ್ರೆಂಡ್ಸ್. ಇದು ಇನ್ನೊಂದು ಕಾಯಿನು 1970 ರೌಂಡ್ ಕಾಯಿನ್ ಇರುತ್ತೆ, ಡೈಮಂಡ್ ಮಾರ್ಕ್ ಇರುತ್ತೆ. ಕಾಯಿನ್ ಕೆಳಗಡೆ ನೋಡ್ಬೋದು 1970 ಇಸ್ವಿ ಕೆಳಗಡೆ ಡೈಮಂಡ್ ಮಾರ್ಕ್ ಇರುತ್ತೆ. ಈ ಡೈಮಂಡ್ ಮಾರ್ಕ್ ಇರೋ ಕಾಯಿನ್ ಬೇಕು. 1970 ₹1 ಕಾಯಿನು. ಈ ಕಾಯಿನ್ ಯಾರೇ ತಂದು ಕೊಟ್ರೇನೋ ಅವ್ರಿಗೆ ತಾರಾದು 1 ಪಟ್ಟನ ಕೊಡ್ತೀವಿ ನಾವು ಫ್ರೆಂಡ್ಸ್. ಇದು 2 ಕಾಯಿನ್ ಹಾಕಿದ್ದೀನಿ. ಒಂದು ಬಂದ್ಬಿಟ್ಟು 1988. ಅದು ಕೆಳಗಡೆ ರೌಂಡ್ ಮಾರ್ಕ್ ಇರುತ್ತೆ. ಇಲ್ಲಿ ನೋಡ್ಬೋದು ರೌಂಡ್ ಮಾರ್ಕ್ ಇರುತ್ತೆ. ಈ ರೌಂಡ್ ಮಾರ್ಕ್ ಇರೋ ಕಾಯಿನ್ ಬೇಕು. ಈ ಕಾಯಿನ್ ಯಾರೇ ತಂದು ಕೊಟ್ರೇನೋ ಅವ್ರಿಗೆ ತಾರಾದು 1 ಪಟ್ಟ ಕೊಡ್ತೀನಿ. ಇದು ಇನ್ನೊಂದು ಕಾಯಿನು 1991 ಕೆಳಗಡೆ ರೌಂಡ್ ಮಾರ್ಕ್ ಇರುತ್ತೆ. ಇದರಲ್ಲಿ ಬೇರೆ ಯಾವ ಮಾರ್ಕ್ ಇದ್ರೂ ಬೇಡ, ನಮಗೆ ರೌಂಡ್ ಮಾರ್ಕ್ ಇರೋದು ಮಾತ್ರ ಬೇಕು. ಫುಲ್ಲು ರೌಂಡ್ ಮಾರ್ಕ್, ಅದಕ್ಕೆ ಇಲ್ಲಿ ರೌಂಡ್ ಮಾರ್ಕ್ದು ಡಿಸೈನು ಹಾಕಿದ್ದೀವಿ ನಾವು. ಈ ಕಾಯಿನ್ ಯಾರೇ ತಂದು ಕೊಟ್ರೇನೋ ಅವ್ರಿಗೆ ನಾವು ತಾರಾ ಪಟ್ಟಾನ ಕೊಡ್ತೀವಿ. ಈ ಕಾಯಿನ್ದು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಈ ಕಾಯಿನ್ ಯಾವಾಗಲೇ ನೀವು ತಂದು ಕೊಟ್ರೇನೋ ನಿಮಗೆ ತಾರಾ ಪಟ್ಟ ಸಿಗುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಸೂಪರ್ ಕ್ವಾಲಿಟಿ ಅಕ್ಕಿ ಕೊಡ್ತಾಯಿದ್ದೀನಿ. ಕಾಯಿನ್ ಯಾರೇ ತೊಗೊಂಬನ್ನಿ ಅವ್ರಿಗೆ ಪಟ್ಟಾನ ಕೊಡ್ತೀವಿ. ನೆಕ್ಸ್ಟ್ ವೀಡಿಯೋ ಬೇಗ ಬರ್ತದೆ, ಪ್ಲೀಸ್ ವೆಯ್ಟ್ ಮಾಡಿ.